ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಬರೋಣ. ಸೃಷ್ಟಿಯ ಕಾರ್ಯ ಅತ್ಯಂತ ವಿಸ್ಮಯಕಾರಿಯಾದುದು. ಹುಟ್ಟು ಸಾವು ಮಾನವರ ಬದುಕಿನ ಅವಿಭಾಜ್ಯ ಅಂಗವಾದರೂ ಹುಟ್ಟಿನಲ್ಲಿ ಇರುವ ಸಂಭ್ರಮ, ಸಡಗರಗಳು, ಕಾತುರ, ನಿರೀಕ್ಷೆಗಳು, ಪರೀಕ್ಷೆಗಳು, ಭಾವನೋದ್ಮಗಳು, ದುಮ್ಮಾನ, ಸಮ್ಮಾನಗಳು ಜೀವಿತದ ಇನ್ಯಾವ ವಿಷಯದಲ್ಲೂ ಇರುವುದಿಲ್ಲ. ಅದಕ್ಕಾಗಿ ಗರ್ಭಧಾರಣೆ, ಗರ್ಭಾವಸ್ಥೆ, ಪ್ರಸವ ಅಥವಾ ಹೆರಿಗೆ ಮಗುವಿನ ಪಾಲಿಗೆ ಹುಟ್ಟು, ತಾಯಿಯ ಪಾಲಿಗೆ ಮರುಹುಟ್ಟು. ಅಲ್ಲದೆ ತಾಯಿಗಾಗಲಿ ಮಗುವಿಗಾಗಲಿ ಮಗು ಹುಟ್ಟುವ ಗಳಿಗೆ ಅಮೃತ ಗಳಿಗೆಯೂ ಆಗಬಹುದು, ಮೃತ ಗಳಿಗೆಯೂ ಆಗಬಹುದು. ಅದು ಅಮೃತ ಗಳಿಗೆಯೇ ಆಗಬೇಕೆಂದರೆ ಹೆಣ್ಣು ಗರ್ಭಾವಸ್ಥೆಯಲ್ಲಿ ಇರುವಾಗ ಜಾಗರೂಕತೆಯಿಂದ ಇದ್ದು ವೈದ್ಯರ ಸಲಹೆಯಂತೆ ನಡೆದುಕೊಳ್ಳುವುದು ಅತಿ ಮುಖ್ಯ. ಈ ಸ್ಥಿತಿಯಲ್ಲಿ ಇರುವಾಗ ಯಾವುದೇ ಕೆಲಸವನ್ನ ಸರಿಯಾಗಿ ತಿಳಿದುಕೊಂಡು ಮಾಡುವುದು ಅತಿ ಮುಖ್ಯ. ಅದರಷ್ಟೇ ಮುಖ್ಯ ಮೂಢನಂಬಿಕೆಗಳಿಗೆ, ಊಹಾಪೋಹಗಳಿಗೆ ಬಲಿಯಾಗದೆ ಇರುವುದು. ಇದು ಅಷ್ಟು ಸುಲಭದ ಮಾತಲ್ಲ. ಏಕೆಂದರೆ ಗರ್ಭಿಣಿ ಸ್ತ್ರೀಯರಿಗೆ ಪ್ರತಿಯೊಬ್ಬರ ಸಲಹೆ ಸೂಚನೆಗಳನ್ನ ನೀಡುವವರೇ ತಾಯಿ, ತಂದೆ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಅತ್ತೆ, ಮಾವ, ಗಂಡ, ಅತ್ತಿಗೆ, ನಾದಿನಿಯರಲ್ಲದೆ ಇನ್ನುಳಿದ ಬಂಧು ಬಾಂಧವರು, ನೆಂಟರಿಷ್ಟರು, ಹಿತೈಷಿಗಳು, ಸ್ನೇಹಿತರು, ಹೀಗೆ ಎಲ್ಲರೂ ತಮಗೆ ತಿಳಿದಿದ್ದನ್ನ ಧಾರಾಳವಾಗಿ ಹೇಳುತ್ತಾರೆ. ಅಪರಿಚಿತರಾಗಿ ಸಲಹೆ ಸೂಚನೆಗಳನ್ನ ನೀಡಲು ಹಿಂಜರಿಯುವುದಿಲ್ಲ. ಇವುಗಳನ್ನೆಲ್ಲ ಕೇಳಿಸಿಕೊಂಡ ಗರ್ಭಿಣಿ ಸ್ತ್ರೀ ಏನು ಮಾಡಬೇಕೆಂದು ತೋಚದೆ ಕಂಗಾಲಾಗಿ ಮನಸ್ಸನ್ನ ಗೊಂದಲ ಗೂಡನ್ನಾಗಿ ಮಾಡಿಕೊಂಡು ಹತಾಶಳಾಗಿ ಕುಳಿತು ಬಿಡುವ ಸಾಧ್ಯತೆಯೇ ಹೆಚ್ಚು. ಈ ಸಲಹೆ ಸೂಚನೆಗಳಲ್ಲಿ ಕೆಲವು ಸರಿಯಾದ ಮಾಹಿತಿ ನೀಡುವಂತವು, ಕೆಲವು ವೈಜ್ಞಾನಿಕವಾಗಿ ಸರಿಯಾದದ್ದು, ಕೆಲವು ಬರೀ ಅಂತೆ ಕಂತೆಗಳು, ಕೆಲವು ಉಡಾಫೆಯದು, ಕೆಲವು ವಿಷಯಕ್ಕೆ ಸಂಬಂಧವೇ ಇಲ್ಲವಂತದ್ದು, ಕೆಲವು ಸುಸಂಬಂಧವಾದರೆ ಇನ್ನು ಕೆಲವು ಅಸಂಬದ್ಧ ಸಲಹೆಗಳು, ಕೆಲವು ಮೂಢನಂಬಿಕೆಗಳು. ಅದಕ್ಕೆ ಗರ್ಭಾವಸ್ಥೆ, ಹೆರಿಗೆ ಈ ವಿಷಯಗಳ ಬಗ್ಗೆ ನುರಿತ ಅನುಭವಿ ವೈದ್ಯರಿಂದ ಮಾಹಿತಿ, ಸಲಹೆ, ಸೂಚನೆಗಳನ್ನ ಪಡೆಯಬೇಕೇ ಹೊರತು ಚಾಲ್ತಿಯಲ್ಲಿ ಇರುವ ಈ ಕೆಲವು ಮಿಥ್ಯಗಳಿಂದ ದೂರ ಉಳಿಯಬೇಕು. ಅಂತಹ ಕೆಲವು ಮಿಥ್ಯಗಳು ಹೀಗಿವೆ. ಮಿಥ್ಯ 1, ಗರ್ಭಿಣಿ ಹೆಂಗಸು ಇಬ್ಬರಿಗಾಗಿ ತಿನ್ನಬೇಕು. ಮಿಥ್ಯ 2, 9ನೇ ತಿಂಗಳಲ್ಲಿ ಯಥೇಚ್ಛವಾಗಿ ತುಪ್ಪ ತಿಂದರೆ ನಾರ್ಮಲ್ ಡೆಲಿವರಿ ಆಗುವುದು. ಮಿಥ್ಯೆ 3, ಕೂದಲಿಗೆ ಬಣ್ಣ ಹಚ್ಚಲೇಬಾರದು. ಮಿಥ್ಯೆ 4, ಕಾಫಿ ಕುಡಿಯುವುದನ್ನ ಸಂಪೂರ್ಣವಾಗಿ ಬಿಡಬೇಕು. ಮಿಥ್ಯೆ 5, ಗರ್ಭಿಣಿ ಸ್ತ್ರೀಯರು ಕಡ್ಡಾಯವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಾರದು. ಮಿಥ್ಯೆ 6, ಗರ್ಭಿಣಿ ಸ್ತ್ರೀಯರು ಮುಖ ಮೇಲೆ ಮಾಡಿ ತಮ್ಮ ಬೆನ್ನಿನ ಮೇಲೆ ಮಲಗಬಾರದು, ಎಡಗಡೆ ತಿರುಗಿ ಮಾತ್ರ ಮಲಗಬೇಕು ಎನ್ನುವುದು. ಮಿಥ್ಯೆ 7, ಎಕ್ಸ್ರೇ ತೆಗೆಸಿಕೊಳ್ಳಬಾರದು. ಮಿಥ್ಯೆ 8, ಮಸಾಲಾ ಪದಾರ್ಥಗಳನ್ನ ತಿನ್ನಬಾರದು. ಮಿಥ್ಯೆ 9, ವ್ಯಾಯಾಮ ಮಾಡುವುದರಿಂದ ಮಗುವಿಗೆ ತೊಂದರೆಯಾಗುವುದು. ಮಿಥ್ಯೆ 10, ಗರ್ಭಿಣಿ ಸ್ತ್ರೀಯರು ವಿಮಾನಯಾನ ಮಾಡಬಾರದು. ಮಿಥ್ಯೆ 11, ಹೈ ಹೀಲ್ಸ್ ಚಪ್ಪಲಿ, ಶೂ ಧರಿಸಬಾರದು. ಹೀಗೆ ಪಟ್ಟಿ ಸಾಗುತ್ತಲೇ ಹೋಗುತ್ತದೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ತಿಳಿದುಕೊಳ್ಳಬೇಕಾದರೆ ವೈದ್ಯರನ್ನೇ ಕಾಣಬೇಕು. ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಇರುವ ಅಪೋಲೋ ಕ್ರೆಡಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಫ್ OBG ಅಂಡ್ ಗೈನಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಪೂರ್ಣಿಮಾ ರಾಮಕೃಷ್ಣ ಮತ್ತು ಸೀನಿಯರ್ ಕನ್ಸಲ್ಟೆಂಟ್ ಆಫ್ OBG ಮತ್ತು ಗೈನಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಶಿಲ್ಪಾ ಅಪ್ಟೆಯವರು ಪ್ರೆಗ್ನೆನ್ಸಿ ಅಂಡ್ ಮಿತ್ಸ್, ಅಂದರೆ ಗರ್ಭಾವಸ್ಥೆ ಮತ್ತು ಅದರ ಸುತ್ತಲಿನ ಮಿಥ್ಯಗಳು ಎನ್ನುವ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಅಪೋಲೋ ಕ್ರೆಡಲ್ ಹುಟ್ಟಿದ್ದು ಅಪೋಲೋ ಹಾಸ್ಪಿಟಲ್ಸ್ ಗ್ರೂಪ್ನ ಮಗುವಿನ ಜನನ ಒಂದು ಸಂಭ್ರಮದ ವಿಷಯ ಎಂಬ ನಂಬಿಕೆಯ ಮೇಲೆ. ಅಪೋಲೋ ಕ್ರೆಡಲ್ನಲ್ಲಿರುವ ವೈದ್ಯರ ತಂಡ, ತರಬೇತಿ ಪಡೆದ ಸಿಬ್ಬಂದಿ ವರ್ಗ, ಸ್ಟೇಟ್ ಆಫ್ ದಿ ಆರ್ಟ್ ಸೌಕರ್ಯಗಳು, ಸಲಕರಣೆಗಳೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆಯನ್ನು ಗರ್ಭಿಣಿಯರಿಗೆ ಮತ್ತು ತಾಯಂದಿರಿಗೆ ನೀಡುವಲ್ಲಿ ಮುಂಚೂಣಿಯಲ್ಲಿದೆ. ಅಪೋಲೋ ಕ್ರೆಡಲ್ನಲ್ಲಿ ಮೆಟರ್ನಿಟಿ, ಗೈನಕಾಲಜಿ, ನಿಯೋನಟಲ್, ಪೀಡಿಯಾಟ್ರಿಕ್ ಮತ್ತು ಫರ್ಟಿಲಿಟಿ ಸರ್ವಿಸ್ ಕೂಡ ಲಭ್ಯವಿದೆ. ಗರ್ಭಧಾರಣೆಯಿಂದ ಹಿಡಿದು ಮಗುವನ್ನ ಪಡೆಯುವವರೆಗೆ ಎಲ್ಲ ಹಂತಗಳಲ್ಲೂ ಉತ್ತಮ ಚಿಕಿತ್ಸೆ ನೆರವು ಲಭ್ಯವಿದೆ. ಅಪೋಲೋ ಕ್ರೆಡಲ್ ವಿಶೇಷವಾಗಿ ಹೆಣ್ಣು ಮಕ್ಕಳು, ಮಹಿಳೆಯರು ಮತ್ತವರ ಆರೋಗ್ಯ ಸಂರಕ್ಷಣೆಯ ಬಗ್ಗೆ
ಗಮನ ಕೇಂದ್ರೀಕರಿಸಿರುವ ಆಸ್ಪತ್ರೆಯಾಗಿದೆ. ರೋಗಿಗಳ ನಂಬಿಕೆ ಮತ್ತು ರಕ್ಷಣೆಯನ್ನ ಎತ್ತಿ ಹಿಡಿಯುವುದು ಅಪೋಲೋ ಕ್ರೆಡಲ್ನ ಧ್ಯೇಯವಾಗಿದೆ. ಪೇಷಂಟ್ಗಳಿಗೆ ಮನೆಯಲ್ಲಿನ ಸೌಕರ್ಯ ಸೌಲಭ್ಯಗಳು ಇಲ್ಲಿ ದೊರೆಯುವಂತೆ ಮಾಡುವುದಕ್ಕೆ ಆದ್ಯತೆ ನೀಡಲಾಗುತ್ತದೆ. ಅಪೋಲೋ ಕ್ರೆಡಲ್ ಪ್ರತಿ ಹಂತದಲ್ಲೂ ಪೇಷಂಟ್ಗಳನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಿತವಾಗಿದೆ. ಅಪೋಲೋ ಕ್ರೆಡಲ್ ಬೆಂಗಳೂರಿನಲ್ಲಿ 3 ಶಾಖೆಗಳನ್ನು ಹೊಂದಿದೆ. ಡಾಕ್ಟರ್ ಪೂರ್ಣಿಮಾ ಅವರು ಸೀನಿಯರ್ ಸ್ಪೆಷಲಿಸ್ಟ್ ರಿಜಿಸ್ಟ್ರಾರ್ ಆಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು. ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳನ್ನು ಮತ್ತು ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ವಿನೂತನ ಚಿಕಿತ್ಸೆಗಳನ್ನು ನೀಡುವಲ್ಲಿ ಸಿದ್ಧಹಸ್ತರು. ಇವರು ಚಿಕಿತ್ಸೆ ನೀಡುವ ವಿಶೇಷ ಕ್ಷೇತ್ರಗಳೆಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ವೆಜಿನಲ್ ಹಿಸ್ಟರಿಕ್ಟೋಮಿ, ಕೋಲ್ಪೋಸ್ಕೋಪಿ ಮತ್ತು ಇನ್ಫರ್ಟಿಲಿಟಿ. ಡಾಕ್ಟರ್ ಶಿಲ್ಪಾ ಆಪ್ಟೆಯವರು ಕೂಡ ದೇಶದ ಅನೇಕ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿ 1 ದಶಕಕ್ಕಿಂತ ಹೆಚ್ಚು ಅವಧಿಯ ಅನುಭವವುಳ್ಳವರಾಗಿದ್ದಾರೆ. ಡಾಕ್ಟರ್ ಶಿಲ್ಪಾ ಅವರು ಮಹಿಳೆಯರ ಆರೋಗ್ಯ ಸಂರಕ್ಷಣೆಯ ಬಗ್ಗೆ ವಿಶೇಷ ಆಸಕ್ತಿ ಉಳ್ಳವರು. ಮಹಿಳೆಯರಿಗೆ ಅವರ ಆರೋಗ್ಯ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ಇವರ ಆದ್ಯತೆ. ಇವರು ಹೈ ರಿಸ್ಕ್ OBG ಮತ್ತು ಇನ್ಫರ್ಟಿಲಿಟಿಯ ವಿಷಯದಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ತಮ್ಮಿಬ್ಬರಿಗೂ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ನಾವು ಮೊದಲನೇದಾಗಿ ನಿಮ್ಮಿಂದ ಶುರು ಮಾಡೋಣ. ಇವಾಗ ಸಾಮಾನ್ಯವಾಗಿ ನಾವು ತಿಳ್ಕೊಬೇಕಿತ್ತು ಅನ್ನೋ ಹಾಗೆ ಇವಾಗ ಆಹಾರ ಅಂತ ಹೇಳುವಂಥ ಒಂದು ಪ್ರೆಗ್ನೆನ್ಸಿನಲ್ಲಿ ಬಹಳಷ್ಟು ಕಷ್ಟಕರವಾದಂಥ ಒಂದು ಸಂದರ್ಭ. ಇವಾಗ ಆಹಾರ ಅಂತ ಹೇಳುವಂಥದ್ದನ್ನು ಹೇಗೆ ಡಿಸೈಡ್ ಮಾಡುವಂಥದ್ದು, ಯಾವುದು ಸೂಕ್ತವಾದಂಥ ಆಹಾರ, ಅದು ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕಾಗ್ತದೆ, ಇದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳುವಂಥದ್ದು ಇರ್ತದೆ. ಇನ್ನೊಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಒಂದು ಮಿತ್ ಅಂತ ಹೇಳುವಂಥದ್ರೊಳಗೆ ಅನೇಕ ಸಂದರ್ಭಗಳಲ್ಲಿ ನಾವು ನೋಡೋದು ಅಂತ ಹೇಳಿದ್ರೆ, ಇವಾಗ ಅಜ್ಜೇಂದ್ರು ಅಂತ ಹೇಳುವಂಥ ಅವರ ಒಂದು ಪದ್ಧತಿ ಅಂತ ಆಗಿರಬಹುದು, ಇತ್ತೀಚಿನ ದಿನಗಳಲ್ಲಿ ಸಿಕ್ಕುವಂಥ ಒಂದು ಆಹಾರ ಪದ್ಧತಿ ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಕೊಡುವಂಥ ಒಂದು ಅಡ್ವೈಸರ್ಸು ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿರ್ತದೆ. ಸೊ ಹಾಗಾಗಿ ಸೂಕ್ತವಾಗಿ ತಿಳ್ಕೊಳ್ಬೇಕಿದ್ರೆ ಆಹಾರ ಅಂತ ಹೇಳುವಂಥದ್ದು ಅದು ಸಮ ಪ್ರಮಾಣದಲ್ಲಿ ತಗೋಬೇಕಾಗ್ತದ ಅಥವಾ ಯಾವ ರೀತಿಯಲ್ಲಿ ತಗೋಬೇಕಾಗುತ್ತೆ, ಹೇಗೆ ಅದನ್ನು ಪ್ಲಾನ್ ಮಾಡ್ಕೋಬಹುದು, ಅದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಶೋರ್. ಆಹಾರ ಅನ್ನೋದು ಪ್ರೆಗ್ನೆಂಟ್ ಲೇಡೀಸು ಫುಲ್ 9 ಮಂತ್ಸು ಜಾಸ್ತಿ ಹೈ ಪ್ರೋಟೀನ್ ಆಹಾರ ತಗೋಬೇಕು ಅಂತಲೇ ನಾವು ಹೇಳೋದು. ಫಸ್ಟ್ 3 ತಿಂಗಳಾಗಲಿ, ನೆಕ್ಸ್ಟ್ 3 ತಿಂಗಳಾಗಲಿ, ಕೊನೆ 3 ತಿಂಗಳಾಗಲಿ ಹೈಯೆಸ್ಟ್ ಪ್ರೋಟೀನ್ ಆಹಾರ ಅಂದರೆ ಜಾಸ್ತಿ ಅವರು ಬೇಳೆಯಿಂದ ಮಾಡಿರುವಂಥ ಆಹಾರಗಳು, ಕಾಳುಗಳಿಂದ ಮೊಳಕೆಯಿಂದ ಮಾಡಿರುವಂಥ ಆಹಾರಗಳು, ಅನ್ನ ಚಪಾತಿ ಅಥವಾ ವೀಟ್ ಅಥವಾ ಓಟ್ಸ್ ಅಥವಾ ರಾಗಿ, ಈ ಆಹಾರಗಳು ಜಾಸ್ತಿ ತಗೋಬೇಕು ಅಂತಲೇ ಹೇಳೋದು. ಕಾರ್ಬೋಹೈಡ್ರೇಟ್ಸ್ ಅಂದರೆ ಜಾಸ್ತಿ ಅದರಿಂದ ಶುಗರ್ ಹೆಚ್ಚಾಗೋವಂಥದ್ದನ್ನು ಮೀಡಿಯಮ್ ಕ್ವಾಂಟಿಟಿನಲ್ಲಿ ತಗೋಬೇಕು. ಅಂದರೆ ರೈಸು, ಸ್ವೀಟ್ಸು, ಬೇರೆ ಪದಾರ್ಥಗಳಿಂದ ಮಾಡಿರೋವಂಥ ಸ್ವೀಟಿಶ್ ಫುಡನ್ನ ಆದಷ್ಟು ಮೀಡಿಯಮ್ ಕ್ವಾಂಟಿಟೀಸಲ್ಲಿ ತಗೋಬೇಕು. ಇನ್ನು 3ನೇದು ಫ್ಯಾಟ್ ಆದಷ್ಟು ಕಡಿಮೆ ಥ್ರೂ ಔಟ್ ಪ್ರೆಗ್ನೆನ್ಸಿನಲ್ಲಿ ಕನ್ಸ್ಯೂಮ್ ಮಾಡಬೇಕು ಅಂತಲೇ ನಾವು ಹೇಳೋದು. ಅಂದರೆ ಕರೆದಿರೋ ಅಂಥದ್ದು, ತುಪ್ಪದಲ್ಲಿ ಮಾಡಿರೋ ಅಂಥದ್ದು. ಇದರಲ್ಲಿ ತುಂಬ ಮೂಢನಂಬಿಕೆಗಳಿದೆ. ತುಪ್ಪನೇ ತಿನ್ನಬೇಕು, ಫುಲ್ 9 ಮಂತ್ಸು ತುಪ್ಪ ತಿಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅದು ಸ್ಮೂತಾಗಿ ಮಗು ಡೆಲಿವರಿ ಆಗುತ್ತೆ. ಪರ್ಟಿಕ್ಯುಲರ್ಲಿ 8ನೇ ತಿಂಗಳಾದಮೇಲೆ ತುಪ್ಪನೇ ತಿನ್ನಬೇಕು ಅಂತಲೂ ಹೇಳ್ತಾರೆ. ಇದು ಒಂದು ಡೆಫಿನೆಟ್ಲಿ ಮೂಢನಂಬಿಕೆ. ಅದರಿಂದ ಮಗು ಇನ್ನೂ ದೊಡ್ಡದಾಗಿ ನಾರ್ಮಲ್ ಡೆಲಿವರಿ ಆಗೋದು ಇನ್ನೂ ಕಷ್ಟ ಆಗುತ್ತೆ ಹೊರತು ಅದಕ್ಕೂ ನಾರ್ಮಲ್ ಡೆಲಿವರಿಗೂ ಏನೂ ಸಂಬಂಧ ಇಲ್ಲ. ಇನ್ನೊಂದು ಫುಡ್ ಬಗ್ಗೆ, ಇದು ತೊಗೊಂಡ್ರೆ ಹೀಟ್ ಆಗುತ್ತೆ, ಅದು ತೊಗೊಂಡ್ರೆ ಕೋಲ್ಡ್ ಆಗುತ್ತೆ, ಫ್ರೂಟ್ಸಲ್ಲಿ ನೀವು ಈ ಫ್ರೂಟ್ ತಿಂದು ಕುಡಿದು ಅದರಿಂದ ಹೀಟ್ ಆಗುತ್ತೆ, ಅದೇ ಥರ ತುಂಬ ಮೂಢನಂಬಿಕೆಗಳಿದೆ. ಸೊ ಫುಡ್ಡಲ್ಲಿ ಹೀಟು ಕೋಲ್ಡು ಅಂತ ನಾವು ಕ್ಲಾಸಿಫೈ ಮಾಡಲ್ಲ. ಎಲ್ಲ ಫುಡ್, ಇವಾಗ ಡ್ರೈ ಫ್ರೂಟ್ಸ್ ತಿಂದರೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು, ಅದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸು, ಐರನ್ನು, ಕ್ಯಾಲ್ಶಿಯಂ. ಅಂದರೆ ಈ ಖರ್ಜೂರ, ಪಿಸ್ತಾ, ಬಾದಾಮಿ, ಕ್ಯಾಶು, ಕಾಜು ಇದೆಲ್ಲ ತೊಗೋಬೇಕು. ಅಂದರೆ ಮೀಡಿಯಮ್ ಕ್ವಾಂಟಿಟೀಸಲ್ಲಿ, ಜಾಸ್ತಿ ಹೆಚ್ಚಾಗಿ ತೊಗೋಕೂಡ್ದು. ಏನೋ ಒಂದು 2 ಪೀಸು ಡೈಲಿ ಆ ಥರ ತೊಗೊಳ್ಳೋದು ಒಳ್ಳೆಯದು. ಅದು ಬಿಟ್ಟರು ಸ್ಯಾಫ್ರನ್ನು, ಅದು ಕೂಡ ಕೇಸರಿ ಅಂತ ಹೇಳ್ತಾರೆ, ಅದು ಕೂಡ ಒಳ್ಳೆಯದೇ. ಇಟ್ ಇಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಒಂಚೂರು 1-2 ಥ್ರೆಡ್ಸ್ ಹಾಕ್ಕೊಂಡು ಹಾಲಲ್ಲಿ ಕುಡಿಯೋದು ಡೆಫಿನೆಟ್ಲಿ ಈ ಥರ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ಅದರಿಂದ ಹೀಟ್ ಆಗೋದು, ಕೋಲ್ಡ್ ಆಗೋದು ಅದೊಂದು ಮೂಢನಂಬಿಕೆ. ಓಕೆ, ಬಟ್ ಡಾಕ್ಟರ್, ಇವಾಗ ಕೆಲವೊಂದು ಬಾರಿ ಇವಾಗ ಫ್ರೂಟ್ಸ್ಗೆ ಅಂತ ಹೇಳಿ ಸಂಬಂಧಪಟ್ಟ ಹಾಗೆ ಇವಾಗ ಪಪಾಯ ತಿಂದರೆ ಅಥವಾ ಪೈನಾಪಲ್ ತಿಂದರೆ ಒಂದು ಅಬಾರ್ಷನ್ ಆಗುತ್ತೆ ಅಥವಾ ಬೇರೆ ರೀತಿಯಾದಂಥ ತೊಂದರೆಗಳಾಗುತ್ತೆ ಅಂತ ಹೇಳುವಂಥದ್ದು ಹೇಳ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ ಇರ್ತದೆ ಡಾಕ್ಟ್ರೆ? ಅದು ರಾ ಪಪಾಯನಲ್ಲಿ ಸ್ವಲ್ಪ ಸ್ಟಡೀಸ್ ಇದೆ. ಅಬಾರ್ಷನ್ 1 ಮಂತ್ಸಲ್ಲಿ ಆಗುತ್ತೆ, ಅದಕ್ಕೆ ರಾ ಪಪಾಯ ತಿನ್ನಬಾರ್ದು. ಬಟ್ ಫುಲ್ಲಿ ರೈಪನ್ ಪಪಾಯ ಏನೂ ತೊಂದರೆ ಆಗಲ್ಲ. ಪೈನಾಪಲ್ಗೆ ಏನೂ ತೊಂದರೆ ಆಗಲ್ಲ, ಅದು ಏನೂ ಸ್ಟಡೀಸ್ ಇಲ್ಲ ಹೇಳೋಕ್ಕೆ ಏನೂ ಅಬಾರ್ಷನ್ ಆಗುತ್ತೆ ಅಥವಾ ಇಲ್ಲ.
ಅದಕ್ಕೆ ಏನೂ ರಿಸ್ಕ್ ಇಲ್ಲ. Risk ಬಟ್ ರಾ ಪಪಾಯ ಒಳ್ಳೆಯದು, ಇಟ್ ಶುಡ್ ನಾಟ್ ಬಿ ಕನ್ಸ್ಯೂಮ್ಡ್. ಓಕೆ, ಬಟ್ ಇವಾಗ ಡಾಕ್ಟರ್ ಹೇಳಿದ ಪ್ರಕಾರನೇ ಇವಾಗ ಕೇಸರಿ ಅಂತ ಹೇಳುವಂಥದ್ದನ್ನು ಸಾಕಷ್ಟು ಇವಾಗ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇವರು ಹೇಳಿದ್ರು. ಬಟ್ ಇವಾಗ ನಮ್ಮಲ್ಲಿ ಇವರು ಇರುವಂಥದ್ದು ಅನೇಕ ನಂಬಿಕೆಗಳು ಅಂತ ಹೇಳಿದ್ರೆ ಇವಾಗ ಕೇಸರಿ ತಿಂದಷ್ಟು ಇವಾಗ ಮಗು ಬೆಳ್ಳಿಗಾಗಿ ಹುಟ್ಟುತ್ತೆ ಅಂತ ಹೇಳುವಂಥದ್ದು, ಇದು ಎಷ್ಟು ಮಟ್ಟಿಗೆ ನಿಜ ಡಾಕ್ಟ್ರೆ? ಅದು ಏನು ಕನೆಕ್ಷನ್ ಇಲ್ಲ. ಆ್ಯಂಟಿ ಆಕ್ಸಿಡೆಂಟ್ಸ್ ಕರೆಕ್ಟ್ ಅವ್ರು ಹೇಳಿದ್ದಾರೆ ಡಾಕ್ಟರ್ ಪೂರ್ಣಿಮಾ. ಬಟ್ ನಾರ್ಮಲಿ ಅವ್ರ ಇನ್ ಕಂಪ್ಲೇಂಟ್ ಅಂದರೆ ಸ್ಕಿನ್ ಇಸ್ ಮೋರ್ ವೈಟ್ ಆರ್ ನಾಟ್, ಇಟ್ ವಿಲ್ ಬಿಕಮ್ ವೈಟ್ ಆರ್ ನಾಟ್, ದಟ್ ಈಸ್ ದ ಮೇನ್ ಕನ್ಸರ್ನ್ ದಟ್ ದೇ ಆರ್ ಹ್ಯಾವಿಂಗ್. ಬಟ್ ಆಬ್ವಿಯಸ್ಲಿ ದಟ್ ಇಸ್ ನಾಟ್ ಕನೆಕ್ಟೆಡ್, ಅದು ಏನು ಕನೆಕ್ಷನ್ ಇಲ್ಲ. ಮದರ್ ಮತ್ತು ಫಾದರ್ದು ಏನು ಸ್ಕಿನ್ ಕಲರ್ ಇದೆ ಅದೇ ಸೇಮ್ ಕಲರ್ ಮಗುಗೆ ಬರುತ್ತೆ. ಬಟ್ ಇವಾಗ ಇನ್ನೊಂದು ಡಾಕ್ಟ್ರೆ, ಇವಾಗ ಈ ಸ್ಕ್ಯಾನ್ಗಳು ಅಂತ ಹೇಳುವಂಥದ್ರೊಳಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ ಒಂದು ಸ್ಕ್ಯಾನು ಅನಗತ್ಯವಾಗಿ ಮಾಡಲಾಗ್ತಾ ಇದೆ, ಅಥವಾ ಅದು ಆ್ಯಕ್ಚುಲ್ ಆಗಿ ಬೇಕೋ ಬೇಡವೋ, ಅಥವಾ ಬೇಕಿದ್ರೂ ಸಹ ಮಗುಗೆ ಎಷ್ಟು ಮಟ್ಟಿಗೆ ಇವಾಗ ಹಾನಿಕರ ಆಗುತ್ತೆ ಅನ್ನೋದು ಅನೇಕ ತಾಯಂದರಲ್ಲಿ ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಮತ್ತು ಅವರ ಫ್ಯಾಮಿಲಿಗಳಲ್ಲಿ ಇರುವಂಥ ಒಂದು ಕನ್ಸರ್ನು. ಇದು ಎಷ್ಟು ಮಟ್ಟಿಗೆ ಸೇಫು, ಅಥವಾ ಆ್ಯಕ್ಚುಲ್ ಆಗಿ ಸೇಫ್ ಇದೆ, ಅಥವಾ ರಿಸ್ಕ್ ಫ್ಯಾಕ್ಟರ್ ಅಂತ ಏನಾದರೂ ಇರ್ತದ? ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸ್ಕ್ಯಾನ್ಸು ಪ್ರೆಗ್ನೆನ್ಸಿನಲ್ಲಿ ತುಂಬ ಅತ್ಯಗತ್ಯ. ಮಾಡುವಂಥ ಅದರ ಇಂಪಾರ್ಟೆನ್ಸ್ ನಾವು ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲರಿಗೂ ಇಮಿಡಿಯೇಟ್ಲಿ ಪ್ರೆಗ್ನೆಂಟ್ ಆದಮೇಲೆ ಫಸ್ಟ್ 3 ತಿಂಗಳಲ್ಲಿ ಒಂದು ಸ್ಕ್ಯಾನ್ ಆಗುತ್ತೆ. ಅದರಿಂದ ಪ್ರೆಗ್ನೆನ್ಸಿ ಚೆನ್ನಾಗಿದೆಯೋ ಇಲ್ಲ ಅಂತ ನೋಡಬೇಕು. ಮಗು ಹಾರ್ಟ್ ಬೀಟ್ ಬಂದಿದೆಯಾ, ಅಬಾರ್ಷನ್ ಏನಾದ್ರು ರಿಸ್ಕ್ ಇದೆಯಾ, ಎಷ್ಟು ಮಕ್ಕಳಿದೆ, 1 2, ಇವಾಗ ಟ್ವಿನ್ಸ್ ಸಂಖ್ಯೆ ಹೆಚ್ಚಾಗ್ತಿದೆ. ಸೊ ಫಸ್ಟ್ 3 ಮಂತ್ಸಲ್ಲಿ ಒಂದು ಸ್ಕ್ಯಾನು ಡೇಟಿಂಗ್ ಸ್ಕ್ಯಾನ್ ಅಂತ ಕರಿತೀರಿ, ಅದು ಮಾಡಬೇಕು. ಅದು ಮುಗಿತಾ ಇನ್ನೇನು 3ನೇ ತಿಂಗಳು ಮುಗಿತಾ ಹೊತ್ತಿಗೆ 12 ವೀಕ್ಸ್ಗೆ NT ಸ್ಕ್ಯಾನ್ ಅಂದರೆ ಜೆನೆಟಿಕ್ ಸ್ಕ್ರೀನಿಂಗ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಸ್ಕ್ಯಾನು. ಅದಾದಮೇಲೆ 5ನೇ ತಿಂಗಳಲ್ಲಿ ಅನಾಮಲಿ ಸ್ಕ್ಯಾನ್ ಅಂದರೆ ಮಗುಗೆ ಎಲ್ಲ ಬೆಳವಣಿಗೆ ಆಗಿರುತ್ತೆ, ಒಳಗಡೆ ಅಂಗಾಂಗಗಳು ಹೊರಗಡೆ ಇರೋ ಅಂಗಾಂಗಗಳೆಲ್ಲ ಕರೆಕ್ಟಾಗಿ ಡೆವಲಪ್ ಆಗಿದೆಯಾ ಅಂತ ನೋಡೋದಕ್ಕೆ ಸ್ಟ್ರಕ್ಚರಲ್ ಅಥವಾ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀರಿ. ಈ 3 ಸ್ಕ್ಯಾನು ಎಲ್ಲರೂ ಮಾಡಿಸ್ಕೊಳ್ಳೇಬೇಕು ಅಂತ ನಮ್ಮ ಅಭಿಪ್ರಾಯ. ಇದ್ರ ಮೇಲೆ ನಿಮ್ಮ ಪ್ರೆಗ್ನೆನ್ಸಿನಲ್ಲಿ ಕಾಂಪ್ಲಿಕೇಶನ್ ಏನಾರು ಇದ್ದರೆ ಅಥವಾ ಬೇರೆ ಏನಾದ್ರು ಹೈ ರಿಸ್ಕ್ ಇದ್ದರೆ ನಿಮ್ಮ ಡಾಕ್ಟ್ರು ಇನ್ನೂ ಹೆಚ್ಚಾಗಿ ಸ್ಕ್ಯಾನ್ ಮಾಡಿ 7ನೇ ತಿಂಗಳಲ್ಲಿ ಮಾಡಿ 9ನೇ ತಿಂಗಳಲ್ಲಿ ಮಾಡಿ ಅಂತ ಹೇಳಿದರೆ ಡೆಫಿನೆಟ್ಲಿ ಮಾಡಿಸ್ಕೊಳ್ಳೋದ್ರಲ್ಲಿ ಮಗುಗೆ ಅಥವಾ ತಾಯಿಗೆ ಏನೂ ತೊಂದರೆ ಇಲ್ಲ. ಇದೊಂದು ಮೂಢನಂಬಿಕೆ. ಸ್ಕ್ಯಾನ್ ಜಾಸ್ತಿ ಮಾಡಿದ್ರೆ ಮಗುಗೇನೋ ಹಾರ್ಮ್ ಆಗುತ್ತೆ, ತಾಯಿಗೇನೋ ಬೇರೆ ತೊಂದರೆ ಆಗುತ್ತೆ ಅನ್ನೋದು ತಪ್ಪು. ಸ್ಕ್ಯಾನಲ್ಲಿ ರೇಡಿಯೇಷನ್ ಇಲ್ಲ. ಸ್ಕ್ಯಾನನ್ನು ನಾವು ಅಲ್ಟ್ರಾಸೌಂಡ್ ಅಂದರೆ ಸೋನಿಕ್ ವೇವ್ಸ್, ದೀಸ್ ಆರ್ ನಾನ್ ರೇಡಿಯೋ ಆ್ಯಕ್ಟಿವ್ ವೇವ್ಸ್, ಅಂದರೆ ರೇಡಿಯೇಷನ್ ಇಲ್ದಿರೋ ಅಂಥ ವೇವ್ಸನ್ನೇ ಯೂಸ್ ಮಾಡೋದು. ಡೈಲಿ ಮಗುಗೆ ಸ್ಕ್ಯಾನ್ ಮಾಡಿದ್ರೂ ಆ ಥರ ಏನೂ ತೊಂದರೆ ಇಲ್ಲ. ಬಟ್ ಇವಾಗ ನೀವು ಹೇಳುವಂಥ ಒಂದು ಸ್ಕ್ಯಾನ್ಗಳು ಇವಾಗ ಇದು ಒಂದು ಆಯ್ಕೆ ಅಂತ ಹೇಳುವಂಥದ್ದು, ಅಂದರೆ ಆಪ್ಷನಲ್ ಅಂತಾನ ಅಥವಾ ಇದು ಮ್ಯಾಂಡೇಟರಿ ಅಂತಾನೆ, ಹೇಗೆ ಅರ್ಥ ಮಾಡ್ಕೋಬೋದು? ಅದು 2 ಥರ ನೀವು ಡಿವೈಡ್ ಮಾಡ್ಬೋದು. ಒಂದು ಆಪ್ಷನಲ್ಲು, ಒಂದು ಮ್ಯಾಂಡೇಟ್ರಿ. ಮ್ಯಾಂಡೇಟ್ರಿ ಸ್ಕ್ಯಾನ್ ಅಂದರೆ ಅತ್ಯಗತ್ಯ ಮಾಡಿಸ್ಲೇಬೇಕು. ನಿಮ್ಗೆ ಅನುಕೂಲ ಇದ್ದರೆ, ನಿಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದರೆ 3ನೇ ತಿಂಗಳು ಸ್ಕ್ಯಾನು 5ನೇ ತಿಂಗಳು ಸ್ಕ್ಯಾನು ಮಿಸ್ ಮಾಡಿಸ್ಕೋಬೇಡಿ. ಮಿಕ್ಕಿದೆಲ್ಲ ಆಪ್ಷನಲ್. ಅಂದರೆ ಫಸ್ಟ್ 3 ತಿಂಗಳಲ್ಲಿ ಆಗೋದು ಗ್ರೋತ್ ಸ್ಕ್ಯಾನ್ ಅಂತ ಹೇಳ್ತೀರಿ. ಇವಾಗ 3D 4D ಸ್ಕ್ಯಾನ್ಸ್ ಅಂತಲೂ ಬಂದಿದೆ. ಎಲ್ಲ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಅವೈಲೇಬಲ್ ಇದೆ. ಮಗು ಮುಖ ಕಾಣಿಸುತ್ತೆ ನಿಮಗೆ. ಮಗು ಮುಖನಲ್ಲಿ ಇರೋವಂಥ ಫೀಚರ್ಸು, ಎಮೋಷನ್ಸ್ ನೋಡಿ ತಂದೆ ತಾಯಿ ತುಂಬ ಖುಷಿ ಪಡ್ತಾರೆ. ಇದೆಲ್ಲ ಆಪ್ಷನಲ್ ಸ್ಕ್ಯಾನ್ಸ್. ಬಟ್ 3rd ಮಂತು ಮತ್ತು 5ನೇ ತಿಂಗಳ ಸ್ಕ್ಯಾನು ಮಾಡಿಸ್ಲೇಬೇಕು. ಓಕೆ, ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ಇರುವಂಥದ್ದು, ಇವಾಗ ಪ್ರೆಗ್ನೆಂಟ್ ಲೇಡಿಗೆ ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳುವಂಥದ್ರ ಬಗ್ಗೆ ಅದರೊಳಗೂ ಒಂದಷ್ಟು ಗೊಂದಲಗಳು ಅಂತ ಹೇಳಿ ಇರ್ತದೆ. ಕೆಲವೊಂದು ಪ್ರದೇಶಗಳಲ್ಲಿ ನೋಡಬೇಕಿದ್ರೆ ಅವ್ರಿಗೆ ಕಂಪ್ಲೀಟ್ ರೆಸ್ಟು ಅಂತ ಹೇಳುವಂಥದ್ದು ಇರ್ತದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ಅಂತ ಹೇಳಿದ್ರೆ ನೀವು ಆ್ಯಕ್ಟಿವ್ ಆಗಿರಬೇಕು ಅಂತ ಕೇಳ್ತಿರ್ತೀವಿ. ಸೊ ಇವಾಗ ಎಲ್ಲಿ ತನಕ ಯಾವ ಒಂದು ಪ್ರೆಗ್ನೆನ್ಸಿ ಯಾವ ಒಂದು ಇದರ ತನಕ ನೀವು ಆ್ಯಕ್ಟಿವ್ ಆಗಿರಬೇಕಾಗ್ತದೆ? ಆ್ಯಕ್ಟಿವಿಟಿ ಅಂತ ಹೇಳಿದ್ರೂ ಹೇಗೆ ಡಿಫೈನ್ ಮಾಡ್ತೀರಿ? ಯಾವುದು ಸೂಕ್ತವಾದಂಥ ಆ್ಯಕ್ಟಿವಿಟಿ, ಯಾವುದು ಹೆಚ್ಚಿನ ಆ್ಯಕ್ಟಿವಿಟಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಪ್ರೆಗ್ನೆನ್ಸಿನಲ್ಲಿ ಫುಲ್ 9 ಮಂತ್ಸು ಆ್ಯಕ್ಟಿವ್ ಆಗಿರೋದು ತಾಯಿಗೆ ಮಗುಗೆ ಹೆಲ್ದಿ, ಅಂದರೆ ಅವರು ಫಿಟ್ಟಾಗಿರ್ತಾರೆ ಪ್ರೆಗ್ನೆನ್ಸಿನಲ್ಲಿ. ಇವಾಗ ಎಷ್ಟು ಮಟ್ಟಿಗೆ ನೀವು ಆ್ಯಕ್ಟಿವಿಟಿ ಮಾಡ್ತಿದ್ದೀರಿ, ನೀವು ಏನು ಕೆಲಸದಲ್ಲಿದ್ದೀರಿ, ನೀವು ಹೌಸ್ ವೈಫಾ ಅಥವಾ ವರ್ಕಿಂಗ್ ಕೆರಿಯರ್ ವುಮೆನಾ, ಅದ್ರ ಮೇಲೆ ನಿಮ್ಮ ಡಾಕ್ಟರ್ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು. ಕೆಲವೊಂದು ವರ್ಕಲ್ಲಿ ತುಂಬ ಟ್ರಾವೆಲಿಂಗ್ ಇರುತ್ತೆ, ಓಡಾಟ ಜಾಸ್ತಿ ಇರುತ್ತೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂಥ ಕೆಲಸಗಳಿರುತ್ತೆ. ಒಬ್ಬೊಬ್ಬರು ಇವಾಗ ಮೆಡಿಕಲ್ ಇಂಡಸ್ಟ್ರಿನಲ್ಲೇ ಇವಾಗ ರೇಡಿಯೇಷನು ಅಂಥದ್ದು ಸಿಸ್ಟರ್ಸ್ ಎಲ್ಲ, ಅವ್ರಿಗೆ ನಾವು ಡೆಫಿನೆಟ್ಲಿ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಕೊಡ್ತೀರಿ. ಈ ಥರ ಕೆಲಸ ಮಾಡಬೇಡಿ, ಇದರಿಂದ ಏನಾದ್ರು ತೊಂದರೆ ಆಗುತ್ತೆ ಅಂತ. ಸೊ ಅದರ್ವೈಸ್ ಸಾಧಾರಣವಾಗಿ ಇವಾಗ IT ಕೆಲಸನಲ್ಲಿರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು, ಆ್ಯಕ್ಟಿವ್ ಆಗಿರೋದು ಒಳ್ಳೆಯದು ನಿಮ್ಮ ಪ್ರೆಗ್ನೆನ್ಸಿಗೆ. ಅಕಸ್ಮಾತ್ ನಿಮ್ಮ ಡಾಕ್ಟರ್ ಏನಾದ್ರು ರಿಸ್ಕ್ ಇದೆ, ಇಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದರಲ್ಲಿ ನೀವು ಡಾಕ್ಟರ್ ಜೊತೆ ಸಲಹೆ ತೊಗೊಂಡು ಮಾಡುವಂಥ ಅವಶ್ಯಕತೆ ಇದೆ. ನೆಡಿ ಕುಡಿದು ಸ್ಟೆಪ್ಸ್ ಎಲ್ಲ ಕ್ಲೈಮ್ ಮಾಡಿಕೊಡ್ದು ಅದೆಲ್ಲ ಮೂಢನಂಬಿಕೆಗಳು. ಪ್ರೆಗ್ನೆಂಟ್ ವುಮೆನ್ ಡೆಫಿನೆಟ್ಲಿ ಮನೆಯಲ್ಲಿ ಓಡಾಡಿಕೊಂಡು ಅಟ್ಲೀಸ್ಟ್ ಒಂದು 10 ಸ್ಟೆಪ್ಸ್ ಆ ಥರ ಏನಾದ್ರು ಇದ್ದರೆ ಎದ್ದು ಕೂತು ಮಾಡೋದು, ಕೆಳಗಡೆ ಕೂತ್ಕೋಬಹುದು. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್, ಅವರು ಕುಕ್ಕಿಂಗ್ ಮಾಡ್ಕೋಬೋದು,
ಬಟ್ಟೆ ಒಗೆಯೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಇದೆಲ್ಲ ಹೌಸ್ ವರ್ಕ್ ಅನ್ನೋದನ್ನು ನಿಲ್ಲಿಸೋವಂಥ ಅವಶ್ಯಕತೆ ಇಲ್ಲ. ಆ್ಯಕ್ಟಿವ್ ಆಗಿರೋದ್ರಿಂದ ಅವರು ಬಾಡಿನೂ ಫಿಟ್ಟಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಡೆಲಿವರಿ ಹೊತ್ತಿಗೆ ಅವರು ಕೂಡ ಸ್ವಲ್ಪ ಚುರುಕಾಗಿರ್ತಾರೆ. ಸೊ ಆ್ಯಕ್ಟಿವಿಟಿ ಫುಲ್ 9 months ಕಂಟಿನ್ಯೂ ಮಾಡೋದೇ ನಮ್ಮ ಅಭಿಪ್ರಾಯ. ಡಾಕ್ಟರ್, ಇವಾಗ ನಮಗೆ ಪರ್ಟಿಕ್ಯುಲರ್ಲಿ ಇವಾಗ ಟ್ರಾವೆಲಿಂಗ್ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಇನಿಷಿಯಲ್ ಸ್ಟೇಜಸ್ ಆಫ್ ದಿ ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳುವಂಥದ್ದು ಇರ್ತದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ನೀವು ಟ್ರಾವೆಲ್ ಮಾಡಬಹುದು, ಬಟ್ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರಿ ಅಂತ ಹೇಳುವಂತಿರ್ತದೆ. ಕೆಲವರಿಗೆ ಟ್ರಾವೆಲೇ ಮಾಡಬಾರ್ದು ಅಂತ ಹೇಳಿರ್ತದೆ. ಇದು ಯಾರಿಗೆ ಯಾವುದು ಸೂಕ್ತ ಅಥವಾ ಹೇಗೆ ಇದು ಟ್ರಾವೆಲಿಂಗ್ ಅಂತ ಹೇಳುವಂಥದ್ದನ್ನು ನಾವು ಸೂಕ್ತವಾಗಿ ಅರ್ಥ ಮಾಡ್ಕೋಬೋದು? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. ಡೆಲಿಬರೇಟ್ ಆಗಿ ಟ್ರಾವೆಲ್ ಪ್ಲ್ಯಾನ್ ಮಾಡಬಾರ್ದು. ಬಟ್ ಏನು ಎಮರ್ಜೆನ್ಸಿ ಇದ್ದರೆ ಏರ್ ಟ್ರಾವೆಲ್ ಮತ್ತು ಟ್ರೈನ್ ಟ್ರಾವೆಲ್ ಏನೂ ತೊಂದರೆ ಇಲ್ಲ. ಪ್ರಿಫರಬ್ಲಿ ರೋಡ್ ಟ್ರಾವೆಲ್ ಅವಾಯ್ಡ್ ಮಾಡಬೇಕು. ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಫಸ್ಟ್ 3 ತಿಂಗಳು, ಆಮೇಲೆ ಲಾಸ್ಟ್ ಟ್ರೈಮೆಸ್ಟರ್ ಅಂದರೆ ಲಾಸ್ಟ್ 3 ತಿಂಗಳು, ಆವಾಗ ಪ್ರಿಫರಬ್ಲಿ ಟ್ರಾವೆಲ್ ಅವಾಯ್ಡ್ ಮಾಡಬೇಕು. ಮಧ್ಯ ತಿಂಗಳು ಅಂದರೆ ದ ಮಿಡಲ್ ಟ್ರೈಮೆಸ್ಟರ್ 5th, 6th ಆ್ಯಂಡ್ 7th ಮಂತ್, ಆವಾಗ ಯೂಶ್ವಲಿ ಟ್ರಾವೆಲ್ ಮಾಡ್ಕೋಬೋದು. ಪ್ರಿಫರಬ್ಲಿ ಟ್ರೈನ್ ಅಥವಾ ಏರ್ ಟ್ರಾವೆಲ್. ಓಕೆ, ಬಟ್ ಇವಾಗ ಈ ಪ್ರಿಕಾಷನ್ಸ್ ಅಂತ ಹೇಳಿ ತಗೊಳ್ಬೇಕಿದ್ರೆ, ಇವಾಗ ಪರ್ಟಿಕ್ಯುಲರ್ಲಿ ಟ್ರಾವೆಲ್ ಮಾಡಲೇಬೇಕಾಗುತ್ತೆ, ಅನ್ಅವಾಯ್ಡಬಲ್ ಅಂತ ಹೇಳೋಂಗಿದ್ರೆ ಯಾವ ರೀತಿಯಾದಂಥ ಪ್ರಿಕಾಷನ್ಸ್? ಅವಾಗ ಏನು ಫಸ್ಟ್ ಟ್ರೈಮೆಸ್ಟರ್ನಲ್ಲಿ ಏನು ವಾಮಿಟಿಂಗ್ ಏನು ಜಾಸ್ತಿ ಬರ್ತಾ ಇದೆ ಅಂದರೆ ಅದು ಟ್ಯಾಬ್ಲೆಟ್ ತೊಗೊಂಡು ಹೋಗಬೇಕು, ಅದು ತಿನ್ನಬೇಕು ಟ್ರಾವೆಲ್ ಮುಂಚೆ. ಮತ್ತು ಜಾಸ್ತಿ ನೀರು ಎಲ್ಲ ಫ್ಲೂಯಿಡ್ಸ್ ಎಲ್ಲ ಜಾಸ್ತಿ ಕುಡಿಬೇಕು. ಆವಾಗ ತುಂಬ ಲಾಂಗ್ ಟ್ರಾವೆಲ್ ಇದ್ದರೆ, ಅಂದರೆ ಮೋರ್ ದೆನ್ 5 hours 6 hours ಈ ಥರ ಟ್ರಾವೆಲ್ ಇದ್ದರೆ ಜಾಸ್ತಿ ನೀರು ಫ್ಲೂಯಿಡ್ಸ್ ಎಲ್ಲ ಕುಡಿಬೇಕು. ಲೆಗ್ಸ್ ಕ್ರಾಸ್ ಮಾಡ್ಕೊಂಡು ಕೂತ್ಕೋಬಾರ್ದು, ಸ್ವಲ್ಪ ಮೂವ್ಮೆಂಟ್ ಆಗಬೇಕು. ಅಂದರೆ ಇನ್ ದ ಫ್ಲೈಟ್ ದೇ ಕ್ಯಾನ್ ಜಸ್ಟ್ ಮೂವ್ ಅರೌಂಡ್ ಅ ಲಿಟಲ್ ಬಿಟ್. ಸೊ ಅದೇ ಒಳ್ಳೆಯದು. ಬಟ್ ಡಾಕ್ಟರ್, ಇನ್ನೂ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಪ್ರೆಗ್ನೆನ್ಸಿ ಅಂತ ಹೇಳಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಹತ್ತಿಗೆ ಹೋಗ್ಬಿಟ್ಟೇ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಏನಿಲ್ಲ. ಹಲವಾರು ಬಾರಿ ಇವಾಗ ತಾವೇ ಪ್ರೆಗ್ನೆಂಟು ಅಂತ ಹೇಳಿ ತಿಳ್ಕೊಳ್ಳೋವಂಥ ಒಂದು ಅವಕಾಶಗಳು ಇರ್ತದೆ. ಸೊ ಹಾಗಾಗಿ ಇವಾಗ ಮೊದಲನೇ ಬಾರಿಗೆ ಇವಾಗ ಡಾಕ್ಟರ್ಲಿಗೆ ಯಾವಾಗ ಬರಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇರ್ತದೆ. ಅನೇಕ ಜನಗಳು ಇವಾಗ ಒಂದು 5ನೇ ತಿಂಗಳಷ್ಟೊತ್ತಿಗೆ ಬಂದರೆ ಸಾಕಾಗುತ್ತೆ ಅಂತ ಹೇಳುವಂಥ ಒಂದು ನಂಬಿಕೆನೂ ಇಟ್ಕೊಂಡಿರ್ತಾರೆ. ಇದು ಇವಾಗ ಸೂಕ್ತವಾಗಿ ಇವಾಗ ಡಾಕ್ಟರ್ ವಿಸಿಟ್ಸ್ ಅಂತ ಹೇಳೋ ಹಾಗಿದ್ರೆ ಹೇಗೆ ನಾವು ಪ್ಲ್ಯಾನ್ ಮಾಡ್ಬೋದು? ಪ್ರೆಗ್ನೆನ್ಸಿನಲ್ಲಿ ನೀವು 5ನೇ ತಿಂಗಳಲ್ಲಿ ಬಂದು ಡಾಕ್ಟರ್ನ ನೋಡೋದು ಅನ್ನೋದು ಅದು ಒಂದು ಮೂಢನಂಬಿಕೆ. ಸೊ ಪ್ರೆಗ್ನೆನ್ಸಿ ನೀವು ಆಗಿದಿರೋ ಇಲ್ಲೋ ಅಂತ ಮುಟ್ಟು ಮಿಸ್ ಆಗಿರುತ್ತೆ, ಪೀರಿಯಡ್ ಮಿಸ್ ಆಗಿರುತ್ತೆ, ಆ ಡೇಟಿಗೆ ಬಂದಿಲ್ಲ, 1 ವಾರ ಆದಮೇಲೆ ನೀವೇ ಬೇಕಾದ್ರೆ ಮನೆಯಲ್ಲಿ ಚೆಕ್ ಮಾಡ್ಬೋದು. ಅದ್ರಲ್ಲಿ ನಮಗೇನು ತೊಂದರೆ ಇಲ್ಲ. ಯೂರಿನ್ ಟೆಸ್ಟು, ಪ್ರೆಗ್ನೆನ್ಸಿ ಕಿಟ್ಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ ಯೂರಿನ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥ ಯೂರಿನಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟ್ ಡೆಫಿನೆಟ್ಲಿ ಮನೆಯಲ್ಲೇ ಮಾಡಿ, ಬಟ್ ತಂದು ನಮಗೆ ತೋರಿಸಿ. ಅದರಲ್ಲಿ ಪಾಸಿಟಿವ್ ಇದ್ದರೆ ಆದಷ್ಟು ಬೇಗ ನಿಮ್ಮ ಡಾಕ್ಟರ್ನ ನೋಡೋದು ಉತ್ತಮ. ಯಾಕಂದರೆ ಫಸ್ಟ್ 3 ತಿಂಗಳಲ್ಲಿ ಇರೋವಂಥ ಡೆವಲಪ್ಮೆಂಟು ಮತ್ತು ಮಗುವಿನಲ್ಲಿ ಬೆಳೆಯುವಂಥ ಎಲ್ಲ ಆರ್ಗನ್ಸಿಗೆ ವಿಟಮಿನ್ಸ್ ತೊಗೋಬೇಕಾಗತ್ತೆ. ನೀವು ಆ ವಿಟಮಿನ್ ಟ್ಯಾಬ್ಲೆಟು ನಾವು ನಿಮಗೆ ಬರ್ಕೊಡ್ತೀರಿ. ಪ್ಲಸ್ ಬ್ಲಡ್ ಟೆಸ್ಟ್ ಅಂದರೆ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್, ನಿಮ್ಮ ಥೈರಾಯ್ಡು, ಶುಗರು, ಹೀಮೋಗ್ಲೋಬಿನ್ನು, ಬ್ಲಡ್ ಗ್ರೂಪು, HIV ಟೆಸ್ಟಿಂಗ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಮ್ಯಾಂಡೇಟ್ರಿ. ಇಂಥ ಒಂದು ಬ್ಲಡ್ ಟೆಸ್ಟು ಕೂಡ ಅದೇ ಟೈಮಿಗೆ ನಾವು ನಿಮಗೆ ಹೇಳ್ತೀರಿ. ಅದಾದ ನಂತರ ತಿಂಗಳು ಡಾಕ್ಟರ್ಗೆ ರೆಗ್ಯುಲರ್ ಚೆಕಪ್ಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗ ಸ್ಕ್ಯಾನ್ ಇದೆ, ಯಾವಾಗ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಇದೆ, ನಿಮ್ಮ BP, ನಿಮ್ಮ ವೇಟು ಎಲ್ಲ ಚೆಕ್ ಮಾಡಿ ಡಾಕ್ಟರು. ಹಾಗೆ ಮುಂದೆ 9ನೇ ತಿಂಗಳ ತನಕ ಎವ್ರಿ ಮಂತ್ ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಇವಾಗ ನಮಗೆ ಇನ್ನೊಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ನಿಮ್ಮ ಹತ್ರ ಡಾಕ್ಟರ್ ಹತ್ರ ಬಂದಾಗ ಕೊಡುವಂಥ ಒಂದು ಮೆಡಿಕೇಷನ್ನು ಒಂದು ಪಾರ್ಟ್ ಆಗುತ್ತೆ, ಹೇಳುವಂಥ ಒಂದು ವಿಟಮಿನ್ಸು ನೀವು ಹೇಳುವಂಥದ್ದೆಲ್ಲ ಅದು ಇನ್ನೊಂದು ಪಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಸ್ಕ್ಯಾನ್ ಅನ್ನೋದನ್ನು ಹೇಳುವಂಥದ್ದು ಇರ್ತದೆ. ಇವಾಗ ಈ ಸ್ಕ್ಯಾನಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳುವಂಥದ್ದಾದರೆ ಅದು ಅನ್ನೆಸೆಸರಿ ಪ್ರೆಷರ್ ಆಗಿರ್ತದೆ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ತಿಳ್ಕೊಳ್ಳದೆ ಇರೋದೇ ಒಳ್ಳೆಯದು ಅಂತ ಹೇಳುವಂಥದ್ದು ಅನೇಕ ಜನಗಳ ಒಂದು ಅಭಿಪ್ರಾಯ ಆಗಿರುತ್ತೆ, ಪ್ಲಸ್ ಒಂದು ರೀತಿಯಾದಂಥ ಭಯ ಕೂಡ. ಸೊ ಇದಕ್ಕೆ ಇವಾಗ ಸೂಕ್ತವಾಗಿ ಯಾವ ರೀತಿಯಲ್ಲಿ ಅವ್ರಿಗೆ ಎನ್ಕರೇಜ್ಮೆಂಟ್ ಅಂತ ಹೇಳ್ತೀರಾ? ಎಷ್ಟರ ಮಟ್ಟಿಗೆ ಅವ್ರಿಗೆ ಇವಾಗ ಅಡ್ವೈಸ್ ಕೊಟ್ಬಿಟ್ಟು ಇವಾಗ ಮಾಡುವಂಥ ಒಂದು ಸ್ಕ್ಯಾನ್ಗಳನ್ನ ಮಾಡಿಸಲೇಬೇಕಾಗತ್ತೆ ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಕೋಬೋದು ಅವ್ರಿಗೆ? ಇದರ ಒಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿರುವಂಥದ್ದು ಯಾವ ರೀತಿಯಾದಂಥ ಪ್ರಾಮುಖ್ಯತೆ ಈ ಸ್ಕ್ಯಾನಿಂಗ್ಗಳ ಬಗ್ಗೆ? ಸ್ಕ್ಯಾನ್ ನಾನು ಹೇಳ್ದಂಗೆ 3ನೇ ತಿಂಗಳು 5ನೇ ತಿಂಗಳು ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟು. ಇದು ನೀವು ಹೇಳಿದ ಕರೆಕ್ಟು. ಒಂದೊಂದು ಸತಿ ಸ್ಕ್ಯಾನ್ ಮಾಡಿದಾಗ ಮಗುನಲ್ಲಿ ತೊಂದರೆ ಇದೆ ಅಂತ ಹೇಳೋದು ನಮಗೂ ತುಂಬ ಕಷ್ಟ. ಅದು ಮಾಡಿಸ್ಕೊಳ್ತಿರೋ ಅಂಥ ತಾಯಿ ಮತ್ತು ಅವ್ರ ಫ್ಯಾಮಿಲಿಗೂ ತುಂಬ ಒಂದು ಸ್ಟ್ರೆಸ್ಫುಲ್ ಪೀರಿಯಡು. ತುಂಬ ಒಂದೊಂದ್ಸತಿ ಡಿಪ್ರೆಷನಲ್ಲಿ ಹೋಗ್ತಾರೆ, ಅಲ್ಲೇ ಅಳ್ತಾರೆ. ಈ ಥರ ಕೂಡ ಒಂದು ಸಿಚುವೇಶನ್ ಬರಬಹುದು. ಅದಕ್ಕೋಸ್ಕರ ನೀವು ಸ್ಕ್ಯಾನೇ ಮಾಡಿಕೊಡ್ದು ಏನು ಗೊತ್ತಾಗ್ಕೊಡ್ದು ಹಾಗೆ ನಡೀಲಿ ಪ್ರೆಗ್ನೆನ್ಸಿ ಅನ್ನೋದು ಕೂಡ ಒಂದು ತಪ್ಪು. ಬಿಕಾಸ್ ಸ್ಕ್ಯಾನಲ್ಲಿ ನೋಡೋ ಅಂಥ ಏನಾದ್ರು ತೊಂದರೆ 99% ಕರೆಕ್ಷನ್ಸ್ ಇರುತ್ತೆ. ಅಂದರೆ ತೊಂದರೆ ಆಗಿದ ತಕ್ಷಣ ಮಗುಗೇನೋ ಡಿಫೆಕ್ಟ್ ಇದೆ, ಮಗುಗೇನೋ ತೊಂದರೆ ಇದೆ, ಮಗು ನಾನು ಕಳ್ಕೊಂಬಿಟ್ಟೆ ಅಂತ ನೋಡೋದು ತಪ್ಪಾಗತ್ತೆ. ಅದಕ್ಕೆ ಮುಂಚೆನೇ ನಾವು ಕೌನ್ಸಿಲಿಂಗ್ ಮಾಡ್ತೀರಿ. ನೋಡಿ ಅಮ್ಮ, ಇದು ಈ ಥರ ಸ್ಟ್ರಕ್ಚರ್ಸ್ ನೋಡೋಕ್ಕೆ ಮಾಡ್ತಿದ್ದೀರಿ. ಸ್ಕ್ಯಾನ್ ಮಾಡೋವಾಗ ತಾಯಿಗೂ ತೋರಿಸ್ತೀರಿ. ಆವಾಗ ತಾಯಿ ಅದನ್ನು ನೋಡಿ ಆನಂದ ಪಡ್ತಾಳೆ. ಮಗು ಹಾರ್ಟ್ ಬೀಟು, ಅದರ ಎದೆ ಹೊಡಿತ ಅದು ಕೇಳಿ ಖುಷಿ ಪಡ್ತಾಳೆ.
ಅವ್ರ ಫ್ಯಾಮಿಲಿನೂ ಕೂಡ ಒಬ್ಬರು ಅಥವಾ ಇಬ್ಬರು ಕೂಡ ನಾವು ಸ್ಕ್ಯಾನಿಂಗ್ ರೂಮ್ ಒಳಗಡೆ ಬಿಡ್ತೀರಿ. ಅದು ಟಿ ವಿನಲ್ಲಿ ಅವರು ಕೂಡ ನೋಡ್ಬೋದು, ನಾವು ಕೂಡ ನಮ್ಮ ಸ್ಕ್ಯಾನ್ ಮೆಷಿನಲ್ಲಿ ನೋಡಿಕೊಂಡು. ಸೊ ಎಲ್ಲರೂ ಇನ್ವಾಲ್ವ್ ಮಾಡಿ ಆ ಥರ ಒಂದು ಮಾಡಿದ್ರೆ ಇದೊಂದು ಸಂತೋಷವಾಗಿರೋವಂಥ ಸಮಯ. ಆ ಥರ ಏನಾದ್ರು ತೊಂದರೆ ಕಂಡು ಬಂದರೆ ನಾವು ಸೆಪ್ರೇಟ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿ, ತೊಂದರೆ ಮಗುಗಿದೆಯಾ, ಅದು ಆ ತೊಂದರೆಯಿಂದ ಮಗುಗೇನಾದ್ರು ಡೆತ್ ಏನಾದ್ರು ಆಗುತ್ತಾ, ಅದು ಸೆಪ್ರೇಟ್ ಥಿಂಗ್. ಅದ್ರ ಪ್ರಕಾರ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಬಟ್ ಡಾಕ್ಟರ್, ಇವಾಗ ಒಂದು ಆಹಾರ ಅಂತ ಹೇಳಬೇಕಿದ್ದಾಗ ಒಂದು ನೀವು ರೆಕಮೆಂಡ್ ಮಾಡ್ತೀರಾ ಇಂತಿಂಥ ಚೆನ್ನಾಗಿರುವಂಥ ಒಂದು ನ್ಯೂಟ್ರಿಷಸ್ ಆಗಿರುವಂಥ ಒಂದು ಫುಡ್ಗಳನ್ನ ತಗೊಳ್ಳಿ ಅಂತ ಹೇಳುವಂಥದ್ದು. ಇದು ಅವಾಯ್ಡ್ ಮಾಡಬೇಕು ಅಂತ ಹೇಳೋ ಹಾಗಿದ್ರೆ ಏನೇನೆಲ್ಲ ಒಂದು ಆಹಾರನ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳ್ತೀರಾ ಡಾಕ್ಟ್ರೆ? ವೆಜಿಟೇರಿಯನ್ ಡಯಟ್ನಲ್ಲಿ ಬರೀ ರಾ ಪಪಾಯ, ನಾನು ಮುಂಚೆ ಹೇಳಿದ್ದೀನಿ, ಬರೀ ರಾ ಪಪಾಯ ತಿನ್ನಬಾರ್ದು. ಬಟ್ ನಾನ್ ವೆಜಿಟೇರಿಯನ್ ಡಯಟ್ನಲ್ಲಿ ತುಂಬ ಐಟಮ್ಸ್ ಇದೆ, ಅದು ಸ್ವಲ್ಪ ನೋಡಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಎಗ್ ಶುಡ್ ಬಿ ಆಲ್ವೇಸ್ ಫುಲ್ಲಿ ಬಾಯ್ಲ್ಡ್, ಅದು ಫುಲ್ ಬಾಯ್ಲ್ ಆದಮೇಲೆ ತಿನ್ನಬೇಕು. ಮತ್ತು ಸ್ವಲ್ಪ ಫಿಶ್ ವೆರೈಟಿನಲ್ಲಿ ಮರ್ಕ್ಯುರಿ ಜಾಸ್ತಿ ಫಿಶ್ ಅಂದರೆ ಶಾರ್ಕು, ಮತ್ತು ಇನ್ನೊಂದು ವೆರೈಟಿ ಇರುತ್ತೆ ಮ್ಯಾಕರಲ್, ಈ ಥರ ಫಿಶ್, ಸ್ವಲ್ಪ ಟ್ಯೂನಾ ಇರುತ್ತೆ, ಅದು ಎಲ್ಲ ಫಿಶಸ್ ಸ್ವಲ್ಪ ಕಡಿಮೆ ತಿನ್ನಬೇಕು. ಬೇರೆ ಎಲ್ಲ ಫ್ರೆಶ್ ವಾಟರ್ ಫಿಶ್ ಯೂಶ್ವಲಿ ಏನೂ ರಿಸ್ಕ್ ಇರಲ್ಲ, ಅದಕ್ಕೆ ಅದು ಎಲ್ಲ ಫಿಶ್ ಏನೂ ತೊಂದರೆ ಇರಲ್ಲ. ಬೇರೆ ನಾನ್ ವೆಜ್ ವೆರೈಟಿನಲ್ಲಿ ಫುಲ್ಲಿ ಕುಕ್ ಮಾಡ್ಕೊಂಡು ಆದಮೇಲೆ ತಿನ್ನಬೇಕು. ಏನು ಯಾವುದು ರಾ ಅಂದರೆ ಇದು ಸುಶಿ, ಸಾಶಿಮಿ, ಈ ಥರ ವೆರೈಟೀಸ್ ಈಗ ಎಲ್ಲ ಜನ ಹೋಟೆಲ್ನಲ್ಲಿ ಹೊರಟ್ಕೊಂಡು ಇದು ತಿಂತಾರೆ, ಅದು ಎಲ್ಲ ಸ್ವಲ್ಪ ತಿನ್ನಬಾರ್ದು. ಬಟ್ ಡಾಕ್ಟರ್, ಅದೇ ರೀತಿಯಲ್ಲಿ ಇವಾಗ ಡೆಲಿವರಿ ಆದಮೇಲೆ ಸಾಕಷ್ಟು ಇವಾಗ ಒಂದು ಸಂಪ್ರದಾಯಗಳು, ಪದ್ಧತಿಗಳು ಅಂತ ಹೇಳುವಂಥದ್ದು ಇರ್ತದೆ. ಅಂತ ಹೇಳಿದ್ರೆ ಇವಾಗ ಒಂದು 42 ದಿನಗಳ ತನಕ ನೀವು ಸ್ಕಾರ್ಫ್ ಹಾಕೋಬೇಕು, ಹೊರಗಡೆ ಬರಬಾರ್ದು, ತಿಳಿ ಸಾರನ್ನು ತಿನ್ನಬೇಕು, ಬೇರೆ ಏನೇನು ತಿನ್ನಬಾರ್ದು, ಅಥವಾ ಮೊಲೆ ಹಾಲು ಕುಡಿಸುವಂಥದ್ದಿಲ್ಲ, ಬಿಗಿನಿಂಗಲ್ಲಿ ಕುಡಿಸುವಂಥದ್ದಿಲ್ಲ. ಇವಾಗ ಅನೇಕ ರೀತಿಯಾದಂಥ ಮಿತ್ಸ್ ಅಂತ ಹೇಳುವಂಥದ್ದು ಇರ್ತದೆ. ಬಟ್ ಇದನ್ನು ಇವಾಗ ಹೇಗೆ ನೀವು ಅದನ್ನು ಕ್ಲಾಸಿಫೈ ಮಾಡ್ತಾರೆ ಡಾಕ್ಟರ್? ಯಾವುದು ಮಿತ್ತು, ಅದಕ್ಕೆ ಪೂರಕವಾಗಿರೋದು ಯಾವುದು ಸರಿ ಅಂತ ಹೇಳೋ ಹಾಗಿದ್ರೆ ಏನೇನೆಲ್ಲ ಹೇಳ್ಬೋದು ನೀವು? ಡೆಲಿವರಿ ಆದ ಮೇಲೆ 42 ಡೇಸ್ ಬಾಣಂತನ ಅಂತ ನಾವು ನೋಡ್ತೀರಿ. ದೊಡ್ಡವ್ರು ಹೇಳಿದ ಮಾತು ಕೇಳಿ ಅಂತಲೇ ನಾವು ಹೇಳೋದು, ನಾವು ಕೇಳಿದಿರಿ. ಬಟ್ ಅದರಲ್ಲಿ ಒಂದೆರಡು ವಿಷಯ ನಮಗೆ ಮೆಡಿಕಲಿ ತಪ್ಪು ಅಂತ ಅನಿಸುತ್ತೆ. ಯಾಕಂದರೆ ಸೈಂಟಿಫಿಕಲಿ ಸ್ಟಡೀಸಲ್ಲೂ ಕೂಡ ಪ್ರೂವ್ ಆಗಿದೆ. ಇವಾಗ ಸ್ಕಾರ್ಫ್ ಕಟ್ಟಿ, ಕಿವಿ ಒಳಗಡೆ ಕಾಟನ್ ಇಟ್ಕೊಂಡು ಸ್ಕಾರ್ಫ್ ಗಟ್ಟಿಯಾಗಿ ಕಟ್ಟಿ ಒಬ್ರೊಬ್ರು ಹೆಂಗಸರಿಗೆ ಕತ್ತತ್ರ ಇರೋವಂಥ ಸೂಕ್ಷ್ಮ ರಕ್ತನಾಳಗಳಿಗೆ ಕ್ಲಾಟಿಂಗ್ ಆಗಿ ಬೇರೆ ತೊಂದರೆಯಲ್ಲಿ ಬಂದಿದ್ದಾರೆ, ಎಮರ್ಜೆನ್ಸಿನಲ್ಲಿ ಬಂದಿದ್ದಾರೆ. ಸ್ಕಾರ್ಫ್ ಕಟ್ಟೋದು ಮುಖ್ಯ ಅಲ್ಲ. ಮನೆ ಒಳಗಡೆ ಇದ್ದರೆ ಗಾಳಿ ಇರಲ್ಲ, ಅಷ್ಟೇನು ತೊಂದರೆ ಇರಲ್ಲ. ತುಂಬ ತೀರಾ ತೇಮದಲ್ಲಿ ಓಡಾಡೋದು ಅಥವಾ ತುಂಬ ಕೋಲ್ಡ್ ವೆದರಲ್ಲಿ ಓಡಾಡಬೇಡಿ ಅಂತಲೇ ಹೇಳೋದು. ಡಾಕ್ಟರ್ ವಿಸಿಟ್ಸ್ ಕೂಡ 1 ಅಥವಾ 2 ಸತಿ ಇರ್ಬೋದು. ಮಗುನ ಕರ್ಕೊಂಡು ಹೋಗುವಾಗ ಬೆಚ್ಚಿಗೆ ಕರ್ಕೊಂಡು ಹೋಗಬೇಕು ಅಂತಲೇ ಹೇಳೋದು. ಇನ್ನೊಂದು ಮೂಢನಂಬಿಕೆ, ಈಗ ತಾನೇ ಡೆಲಿವರಿ ಆಗಿರೋ ತಾಯಿಗೆ ನೀರು ಕೊಡಬೇಡಿ, ಒಂದೇ ಗ್ಲಾಸ್ ನೀರು. ಯಾಕಂದರೆ ನೀರು ಜಾಸ್ತಿ ಕುಡಿದ್ರೆ ಅವಳಿಗೆ ನೀರ್ಮೈ ಆಗುತ್ತೆ, ನೀರ್ಮೈ ಆದರೆ ದಪ್ಪ ಆಗ್ತಾಳೆ, ಸಣ್ಣ ಆಗಲ್ಲ ಅನ್ನೋದು ಇದೊಂದು ಮೂಢನಂಬಿಕೆ. ಅಗೇನ್, ಚೆನ್ನಾಗಿ ನೀರು ಕುಡಿದ್ರೆ ಯಾರೂ ದಪ್ಪ ಆಗಲ್ಲ. ನೀರು ಕುಡಿದಷ್ಟು ದೇಹದಲ್ಲಿ ಇರೋವಂಥ ಟಾಕ್ಸಿನ್ಸು ಎಲ್ಲ ಕಳಿಸ್ಕೊಂಡು ಯೂರಿನ್ ಚೆನ್ನಾಗಾದರೆ ತಾಯಿಗೂ ಎದೆ ಹಾಲು ಚೆನ್ನಾಗಿ ಬರುತ್ತೆ, ಡಿಹೈಡ್ರೇಷನ್ ಆಗಲ್ಲ. ಮತ್ತು ನಾನು ಹೇಳಿದ್ನಲ್ಲ, ರಕ್ತನಾಳ ಹೆಪ್ಪುಕಟ್ಟೋದು ಅಂದರೆ ಥ್ರಾಂಬೋಸಿಸ್, ಈ ಥರ ಪ್ರಾಬ್ಲಮ್ಸು ಡಿಹೈಡ್ರೇಷನಿಂದ ಆಗುತ್ತೆ. ಸೊ ಇದು ಕೂಡ ನೀರು ಅಟ್ಲೀಸ್ಟ್ 2 to 3 ಲೀಟರ್ಸ್ ಫ್ಲೂಯಿಡ್ಸ್ ತೊಗೊಳ್ಳಿ. ತಣ್ಣೀರಿಲ್ಲ, ಫ್ರಿಜ್ ನೀರಿಲ್ಲ, ಅಟ್ಲೀಸ್ಟ್ ಬೆಚ್ಚಗಿರೋ ನೀರಾದ್ರು ತೊಗೊಳ್ಳಿ, ಅದರಲ್ಲಿ ನಮಗೇನು ತೊಂದರೆ ಇಲ್ಲ. ಅಂದರೆ ಸ್ವಲ್ಪ ನಾವು ಕೂಡ ಬ್ಯಾಲೆನ್ಸ್ ಮಾಡ್ತೀರಿ. ದೊಡ್ಡವ್ರು ಹೇಳಿದ ಮಾತು ಕೇಳ್ತೀರಿ, ನಾವು ಹೇಳಿದ ಮಾತು ನೀವು ಕೇಳಿ ಅಂತಲೇ ನಾವು ಹೇಳೋದು. ಪೂರ್ತಿ ಯಾವುದೂ ತಪ್ಪಲ್ಲ, ಬಟ್ ಸ್ವಲ್ಪ ಚೇಂಜಸ್ ನಾವು ಮಾಡಿಕೊಂಡ್ರೆ ತಾಯಿಗೆ ಮಗುಗೆ ಇಬ್ರಿಗೂ ಒಳ್ಳೆಯದು. ಬಟ್ಟೆ ಕಟ್ಟಿ ಅಂತ ಹೇಳ್ತಾರೆ, ಹೊಟ್ಟೆ ಸಣ್ಣ ಆಗುತ್ತೆ, ಬಟ್ಟೆ ಕಟ್ಕೊಳ್ಳಿ. ಹೊಟ್ಟೆ ಅದು ಉಬ್ರ ಆಗಿರೋದು, 9 ತಿಂಗಳಲ್ಲಿ ಉಬ್ರ ಆಗಿರೋದು ಒಳಗಡೆ ಹೊಟ್ಟೋಗುತ್ತೆ, ಬಟ್ಟೆ ಕಟ್ಟಿ ಅಂತೀರಿ. ಇದರಲ್ಲಿ 2 ಥರ ನೋಡ್ಬೋದು ನೀವು. ಬಟ್ಟೆ ಕಟ್ಟಬೇಕು, ಬೆಲ್ಟ್ ಕಟ್ಟಿ, ಇಲ್ಲದ್ರೆ ಯಾವ್ದಾದ್ರು ಓಲ್ಡ್ ಸಾರಿ, ಅದು ಹಳೆ ಸೀರೆ ಅಥವಾ ದುಪ್ಪಟ್ಟ ಏನಾದ್ರು ಕಟ್ಟಿ. ಯಾತಕ್ಕೆ ಕಟ್ತಿದ್ದೀರಿ? ಹೊಟ್ಟೆ ಕಡಿಮೆ ಮಾಡೋಕ್ಕಲ್ಲ, ನೀವು ಅದು ಕಟ್ಟಿರೋದ್ರಿಂದ ನಿಮಗೆ ಅಲ್ಲಿ ಲೂಸಾಗಿ ಅನಿಸಲ್ಲ, ಪ್ಲಸ್ ನಿಮ್ಮ ಬ್ಯಾಕ್ ಬೋನ್ಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. 3-4 ತಿಂಗಳಾದಮೇಲೆ ನೀವು ಎಕ್ಸಸೈಸ್ ಮಾಡಿನೇ ಹೊಟ್ಟೆ ಕರಗಿಸ್ಬೇಕು. ಇದರಿಂದ ನನ್ನ ಹೊಟ್ಟೆ ಕರಗೋಯ್ತು ಕಟ್ಟಿದ್ರಿಂದ, ಅದೊಂದು ಮೂಢನಂಬಿಕೆ. ಸೊ ಮೊದಲು 2-3 ತಿಂಗಳು ಬೆಲ್ಟ್ ಅಥವಾ ಬಟ್ಟೆ ಕಟ್ಟಿ, ಬಟ್ ದಟ್ ಈಸ್ ಒಂದು ಸ್ಟ್ರೆಂತ್ಗೋಸ್ಕರ ಹೊರತು ಕಡಿಮೆ ಮಾಡ್ಕೊಳ್ಳೋಕ್ಕಲ್ಲ. ಅದಾದ ನಂತರ ಎಕ್ಸಸೈಸ್ ಮಾಡಿದ್ರೆ ಅದು ಟೋನ್ ಆಗುತ್ತೆ, ಮಸಲೆಲ್ಲ ವೀಕ್ ಆಗಿರೋದು ಟೋನ್ ಅಪ್ ಆಗುತ್ತೆ, ಮತ್ತೆ ಹೊಟ್ಟೆ ಫ್ಲಾಟ್ ಆಗುತ್ತೆ. ಸೊ ಎಕ್ಸಸೈಸಸ್ ನಿಮ್ಮ ಡಾಕ್ಟರ್ ಸಲಹೆಯಿಂದ ಶುರು ಮಾಡ್ಕೋಬೋದು 3 ತಿಂಗಳಾದಮೇಲೆ. ಬಟ್ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ಫುಟ್ವೇರ್ನ ಒಂದು ಸಮಸ್ಯೆಗೆ ಬಂದಾಗ ಇದರೊಳಗೆ ಇವಾಗ ಕಾಲು ಊತ ಅಂತ ಹೇಳಾಗ್ತಿರ್ತದೆ, ಅಥವಾ ಇವಾಗ ರೆಗ್ಯುಲರ್ ಆಗಿ ಅದ್ರ ಬಗ್ಗೆ ಗಮನನೂ ಹರಿಸಿರುವಂಥದ್ದಿಲ್ಲ, ಅದಕ್ಕೆ ಯಾವ ರೀತಿಯಾದಂಥ ಫುಟ್ವೇರ್ ಹಾಕೋಬೇಕು ಅಂತ ಗೊತ್ತಾಗಿರೋದಿಲ್ಲ. ಕೆಲವು ಸಲ ಎಲ್ಲ ಮನೆಯಲ್ಲಿ ಹಾಕೊಳ್ಳೇಬೇಕಾಗತ್ತೆ ಅಂತ ಹೇಳುವಂಥದ್ದು ಕೆಲವು ಸಲ ಇರ್ತದೆ. ಅದು ಅಭ್ಯಾಸ ಮನೆಯಲ್ಲಿ ಹಾಕೊಂಡು ಓಡಾಡುವಂಥ ಒಂದು ಅಭ್ಯಾಸಗಳು ಅನೇಕ ಜನಗಳಲ್ಲಿ ಇರುವಂಥದ್ದಿಲ್ಲ. ಸೊ ಇದರೊಳಗೆ ಇವಾಗ ಸೂಕ್ತವಾಗಿ ಒಂದು ಫುಟ್ವೇರ್ ಅಂತ ಹೇಳುವಂಥದ್ದು ಪರ್ಟಿಕ್ಯುಲರ್ಲಿ
ಪ್ರೆಗ್ನೆನ್ಸಿನಲ್ಲಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳುವಂಥದ್ರೊಳಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಮತ್ತು ಹೌ ಡು ಯು ಚೂಸ್ ದಿ ರೈಟ್ ಕೈಂಡ್ ಆಫ್ ಫುಟ್ವೇರ್, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಅಂದರೆ ಮನೇಲಿ ಏನು ಫುಟ್ವೇರ್ ಹಾಕೋಬೇಕು ಅಂದರೆ ಆವಾಗ ಏನು ರೆಗ್ಯುಲರಾಗಿ ಸ್ಲಿಪ್ಪರ್ಸ್ ಅಥವಾ ಏನು ಫ್ಲ್ಯಾಟ್ ಫುಟ್ವೇರ್ ಹಾಕೋಬೋದು. ಬಟ್ ಯೂಶಲಿ ಏನು ಹೀಲ್ಸ್ದು ಫುಟ್ವೇರ್ ಹಾಕಬಾರ್ದು. ಬಟ್ ಅದೇ ರೀತಿಯಲ್ಲಿ ಡಾಕ್ಟರ್, ಇವಾಗ ಒಂದು ಸ್ನಾನಕ್ಕೆ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಅನೇಕ ಸಂದರ್ಭಗಳಲ್ಲಿ ಇವಾಗ ಡೆಲಿವರಿ ಆದಮೇಲೆ ಒಂದು 2 ವಾರ ನೀವು ಸ್ನಾನ ಮಾಡಬಾರ್ದು, ತಲೆ ತೊಳ್ಕೊಬಾರ್ದು, ಕೂದಲು ತೊಳ್ಕೊಬಾರ್ದು ಅಂತ ಹೇಳುವಂಥದ್ದೆಲ್ಲ ಇರ್ತದೆ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು, ಅಥವಾ ಅದರೊಳಗೆ ಏನಾದರೂ ಒಂದು ಅಂಶ ಏನಾದರೂ ಇರ್ತದೆ ಡಾಕ್ಟ್ರೆ? ಡೆಲಿವರಿ ಆದಮೇಲೆ ಡೆಫಿನೆಟ್ಲಿ ಸ್ನಾನ ಮಾಡ್ಬೋದು. ಮೈ ಸ್ನಾನ, ತಲೆ ಸ್ನಾನ ಎರಡೂ ಮಾಡ್ಬೋದು. ನಿಮ್ಮ ಡೆಲಿವರಿ ನಾರ್ಮಲ್ ಆಗಿರಲಿ, ಸಿಸೇರಿಯನ್ ಆಗಲಿ. ಸಿಸೇರಿಯನ್ ಆಗಿದ್ರೆ ಫಸ್ಟ್ 3-4 ಡೇಸ್ ನೀವು ಹಾಸ್ಪಿಟ್ಲಲ್ಲಿ ಇರ್ತೀರಿ. ಆವಾಗ ನಿಮಗೆ ಸ್ಪಂಜ್ ಬಾತ್ ಅಂತ ಕೊಡ್ತಾರೆ, ತಲೆಗೆ ಬೇಡ ಅಂತಲೇ ಹೇಳೋದು. ಬಟ್ ಆಮೇಲೆ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಿ ಯೂಶಲಿ ನಾವು ವಾಟರ್ ಪ್ರೂಫ್ ಡ್ರೆಸ್ಸಿಂಗ್ ಅಂತ ಹಾಕ್ತೀರಿ ಸಿಸೇರಿಯನ್ ಡೆಲಿವರಿಗೆ. ಸೊ ವಾಟರ್ ಪ್ರೂಫ್ ಡ್ರೆಸ್ಸಿಂಗ್ ಹಾಕಿದಾಗ ತಲೆಗೂ ಕೂಡ ಸ್ನಾನ ನೀವು ಮಾಡ್ಬೋದು. 11ನೇ ದಿವಸನೇ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಸ್ನಾನ ಮಾಡಿಲ್ಲ ಅಂದರೆ ಅಲ್ಲಿ ಬ್ಲೀಡಿಂಗ್ ಆಗ್ತಿರುತ್ತೆ, ಹೈಜೀನ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಬಿಸಿಯಾಗಿ ಸ್ನಾನ ಮಾಡಿದ್ರೆ ತಾಯಿಗೂ ಎಷ್ಟೊಂದು ವೀಕ್ನೆಸ್ಸು ಅಥವಾ ಪೇಯ್ನ್ಸ್ ಇರುತ್ತೆ, ಅಂದರೆ ಅಲ್ಲಿ ಇಲ್ಲಿ ನೋವಿರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಅದೆಲ್ಲ ಎಷ್ಟೋ ಅವ್ರಿಗೆ ಕಡಿಮೆ ಆಗುತ್ತೆ. ಬೇಕಾದ್ರೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಂಡು ಕೂಡ ಸ್ನಾನ ಮಾಡಿ ಒಳ್ಳೆಯದು. ಬಟ್ ಸ್ನಾನ ಮಾಡ್ದಿರ ಇದ್ದು ಆಮೇಲೆ ಇನ್ಫೆಕ್ಷನ್ ಆಗೋದು, ಬೇರೆ ಜ್ವರ ಬರೋದು, ಬೇರೆ ತೊಂದರೆ ಬರೋದು, ಅದು ತಪ್ಪು. ಸೊ ಇದೊಂದು ಮೂಢನಂಬಿಕೆ. ಎಲ್ಲ ತಾಯಂದಿರು ಡೆಲಿವರಿ ಆದಮೇಲೆ ಡೆಫಿನೆಟ್ಲಿ ಸ್ನಾನ ಮಾಡಬೇಕು ಅಂತಲೇ ನಾವು ಹೇಳೋದು. ಓಕೆ. ಬಟ್ ಅದೇ ರೀತಿ ಇವಾಗ ಮೆಡಿಸಿನ್ಸ್ ಅಂತ ಹೇಳುವಂಥದ್ರೊಳಗೆ ಇವಾಗ ಹಲವಾರು ಬಾರಿ ಇವಾಗ ಯಾವ ರೀತಿಯಾದಂಥ ಮೆಡಿಸಿನ್ಸು ಕಂಟಿನ್ಯೂ ಮಾಡಬೇಕಾಗತ್ತೆ ಅಥವಾ ಪ್ರೆಗ್ನೆನ್ಸಿನಲ್ಲಿ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತಾ ಅಂತ ಹೇಳುವಂಥದ್ದು ಇರ್ತದೆ. ಇವಾಗ ತೊಗೊಳ್ಳೋಂಥ ಮೆಡಿಸಿನ್ಸಿಂದ ಹುಟ್ಟುವಂಥ ಮಗುಗೆ ಏನಾದರೂ ಇಂಪ್ಯಾಕ್ಟ್ ಆಗ್ಬೋದಾ, ಆ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳಿರ್ತದೆ. ಅನೇಕ ಮಹಿಳೆಯರಲ್ಲಿ ಇವಾಗ ಅವ್ರಿಗೆ ಆಲ್ರೆಡಿ ಇರುವಂಥ ಒಂದು ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥದ್ದು ಇರ್ತದೆ. ಸೊ ಅಂಥವ್ರಿಗೆ ಇವಾಗ ಸೂಕ್ತವಾಗಿ ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತೀರಾ ಡಾಕ್ಟ್ರೆ? ರೆಗ್ಯುಲರ್ ಆಗಿ ಎಲ್ಲ ಪೇಷಂಟ್ಸ್ಗೆ ವಿಟಮಿನ್ಸ್, ಐರನ್ ಸಪ್ಲಿಮೆಂಟ್ಸ್, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಎಲ್ಲ ಪೇಷಂಟ್ಸ್ಗೆ ತಗೋಬೇಕು. ಬಟ್ ಬೇರೆ ಏನೋ ಕಾಂಪ್ಲಿಕೇಶನ್ಸ್ ಇದ್ದರೆ, ಡಯಾಬಿಟೀಸ್ ಅಥವಾ ಬ್ಲಡ್ ಪ್ರೆಷರ್ ಅಥವಾ ಬೇರೆ ಏನೋ ಕಾಂಪ್ಲಿಕೇಶನ್ಸ್ ಇದ್ದರೆ ಸ್ವಲ್ಪ ಮೆಡಿಸಿನ್ಸ್ ತಗೋಬೋದು. ಬಿಕಾಸ್ ಆವಾಗ ಇದು ತಾಯಿದು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ತಾಯಿದು ಇದು ಬ್ಲಡ್ ಪ್ರೆಷರ್ ಅಥವಾ ಡಯಾಬಿಟೀಸ್ ಏನು ಕಂಟ್ರೋಲ್ ಆಗಲಿಲ್ಲ ಅಂದರೆ ಮಗುಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಅದಕ್ಕೆ ಆವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆದಮೇಲೆ ಏನು ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅದು ಪ್ರಕಾರ ಎಲ್ಲ ಟ್ಯಾಬ್ಲೆಟ್ಸ್ ತಗೋಬೋದು. ಬಟ್ ಸ್ವಂತ ಯಾವುದು ಟ್ಯಾಬ್ಲೆಟ್ಸ್ ಇಷ್ಟ ಇದ್ದರೆ ಅದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ ಈ ಥರ ಮಾಡಬಾರ್ದು. ಬಿಕಾಸ್ ಎಲ್ಲ ಟ್ಯಾಬ್ಲೆಟ್ಸ್ಗೆ ಸ್ವಲ್ಪ ಇಫೆಕ್ಟ್ಸ್ ಇರುತ್ತೆ. ಆ್ಯಂಡ್ ಆಲ್ ದ ಟ್ಯಾಬ್ಲೆಟ್ಸ್ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ವಾಟ್ ಎವರ್ ಇಸ್ ದೇರ್, ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ವಿ ನೀಡ್ ಟು ಮೆಜರ್ ದ ಇಂಪಾರ್ಟೆನ್ಸ್ ಆ್ಯಂಡ್ ದ ಬೆನಿಫಿಷಿಯಲ್ ಎಫೆಕ್ಟ್ ಆಫ್ ದ ಮೆಡಿಸನ್. ಅದು ಜಾಸ್ತಿ ಇದ್ದರೆ, ಬೆನಿಫಿಟ್ ಎಷ್ಟು ಜಾಸ್ತಿ ಇದ್ದರೆ ಆ ಪ್ರಕಾರ ಡಾಕ್ಟರ್ ಹೇಳ್ತಾರೆ. ಯಾವುದು ತೊಂದರೆ ಇದ್ದರೆ ಅದು ಟ್ಯಾಬ್ಲೆಟ್ಸ್ ತಗೋಬೋದು. ಬಟ್ ಡಾಕ್ಟ್ರೆ, ಇವಾಗ ಒಂದು ಪ್ರೆಗ್ನೆನ್ಸಿ ಅಂತ ಹೇಳಬೇಕಿದ್ದಾಗ ಕೆಲವೊಂದು ಬಾರಿ ಇವಾಗ ನೀವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಲೂ ನೀವು ಬಳಸ್ತೀರಾ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಹೇಗೆ ಅದನ್ನು ಕ್ಲಾಸಿಫೈ ಮಾಡ್ತೀರಾ ಡಾಕ್ಟ್ರೆ? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನೇ ತೊಂದರೆ ತಾಯಿಗೆ ಅಥವಾ ಮಗುಗೆ ಪ್ರೆಗ್ನೆನ್ಸಿ ಮುಂಚೆ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರೋದ್ರಿಂದ ಡೆಲಿವರಿಗೆ ಅಥವಾ ಪ್ರೆಗ್ನೆನ್ಸಿಗೆ ಕಾಂಪ್ಲಿಕೇಶನ್ಸ್ ಆಗಬಹುದು. ಇದನ್ನು ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕ್ಲಾಸಿಫೈ ಮಾಡ್ತೀರಿ. ಇದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ. ಇವಾಗ ತಾಯಿ ಹೆಲ್ತು, ಅನೀಮಿಯಾ ಅಂದರೆ ರಕ್ತ ಕಡಿಮೆ ಇರಬಹುದು, ಶುಗರ್ ಅಂದರೆ ಡಯಾಬಿಟಿಸ್ ಇರಬಹುದು, ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ನಿಮ್ಮ ಥೈರಾಯ್ಡ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡ್ತಿರಲ್ಲ ಅದರಲ್ಲಿ ಹೆಚ್ಚು ಕಡಿಮೆ ಇರಬಹುದು, BP ಹೆಚ್ಚಾಗಿರಬಹುದು. ಇದು ತಾಯಿಗೆ ಆಗ್ತಿರೋ ಅಂಥ ತೊಂದರೆಗಳಿಂದ ಪ್ರೆಗ್ನೆನ್ಸಿ ಹೈ ರಿಸ್ಕಿಗೆ ಹೋಗುತ್ತೆ. ಇವಾಗ ಮಗು, ಟ್ವಿನ್ ಮಗು, ನಾ ಹೇಳಿದೆ ಟ್ವಿನ್ ಪಾಪ್ಯುಲೇಷನ್ ಇವಾಗ ತುಂಬಾ ಹೆಚ್ಚಾಗ್ತಿದೆ. IVF ಸೆಂಟರ್ಸಿಂದ ಪ್ಲಸ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಮಗು ಆಗ್ತಿಲ್ದಿರೋರಿಗೆ ಕೊಡುವಂಥ ಟ್ರೀಟ್ಮೆಂಟ್ಸಿಂದ ಟ್ವಿನ್ ಸಂಖ್ಯೆ ಹೆಚ್ಚಾಗಿ ನೋಡ್ತಿದ್ರಿ. ಟ್ವಿನ್ ಪ್ರೆಗ್ನೆನ್ಸಿ ನ್ಯಾಚುರಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಬೀಳುತ್ತೆ. ಮಗುಗೇನೋ ತೊಂದರೆ ಇದೆ ಸ್ಕ್ಯಾನಲ್ಲಿ, ಅದು ಹೈ ರಿಸ್ಕ್ ಆಗುತ್ತೆ. ಮಿಸ್ಕ್ಯಾರೇಜ್ ಥರ ಸಿಮ್ಟಮ್ಸ್ ಆಗಿ ಪ್ರೆಗ್ನೆನ್ಸಿ ಚೆನ್ನಾಗಿ ಹೋಯಿತು, ಅದು ಹೈ ರಿಸ್ಕ್ ಆಗುತ್ತೆ. ಮುಂಚೆ ಪ್ರೆಗ್ನೆನ್ಸಿಯಿಂದ ಏನೋ ತೊಂದರೆ ಆಗಿ ಇವಾಗ ಮತ್ತೆ ಗರ್ಭಿಣಿ ಆಗಿದ್ದಾರೆ, ಅದು ಹೈ ರಿಸ್ಕ್ ಆಗುತ್ತೆ. ಸೊ ಬೇರೆ ಬೇರೆ ಕ್ಯಾಟಗರಿ ಅಂದರೆ ತಾಯಿ ಮಗುಗೆ ಸೇರಿಕೊಂಡು ಬೇರೆ ಬೇರೆ ಕ್ಯಾಟಗರಿಯಿಂದ ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಕ್ಲಾಸಿಫೈ ಮಾಡ್ತೀರಿ. ಎಲ್ಲ ಒಂದೇ ಥರ ಅಂತಲೂ ನೋಡೋಕ್ಕಾಗಲ್ಲ. ಅಂದರೆ ಒಂದೊಂದು ಹೈ ರಿಸ್ಕು ಪರವಾಗಿಲ್ಲ, ಅಷ್ಟು ಮೀಡಿಯಮ್ ಆಗಿರುತ್ತೆ, ತುಂಬಾ ಜೀವಕ್ಕಪಾಯ ಆ ಥರ ಹೇಳೋಕ್ಕಾಗಲ್ಲ. ಒಬ್ಬೊಬ್ರು ತಾಯಂದಿರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಸರ್ಜರಿ ಆಗಿ ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ. ಈಗ ಯೂಟ್ರೈನ್ ಟ್ರಾನ್ಸ್ಪ್ಲಾಂಟ್ ಅಂತಲೂ ಮಾಡ್ತಾರೆ, ಅಂದರೆ ಯೂಟ್ರೈನ್ ಟ್ರಾನ್ಸ್ಪ್ಲಾಂಟ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ. ಇದೆಲ್ಲ ತೀರನೇ ಹೈ ರಿಸ್ಕ್. ಅದರಲ್ಲೂ ಕ್ಯಾಟಗರಿ ಮಾಡ್ತೀರಿ, ಮೀಡಿಯಮ್ ಹೈ ರಿಸ್ಕಾ,
ವೆರಿ ಹೈ ರಿಸ್ಕ್ ಅಂತ ಕ್ಲಾಸಿಫೈ ಮಾಡ್ತೀರಿ. ಅದ್ರ ಪ್ರಕಾರ ನಿಮ್ಮ ಡಾಕ್ಟರ್ ನಿಮಗೆ ಸಲಹೆ ಕೊಡ್ತಾರೆ, ಅದನ್ನು ಚಾಚು ತಪ್ಪದೆ ನೀವು ಫಾಲೋನೇ ಮಾಡಬೇಕಾಗತ್ತೆ ಇಂಥ ಪ್ರೆಗ್ನೆನ್ಸೀಸಲ್ಲಿ. ಡಾಕ್ಟರ್, ಇನ್ನೂ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಯಾವ ರೀತಿ ಮಲ್ಕೋಬೇಕು, ಯಾವ ಪೊಸಿಷನಲ್ಲಿ ಮಲ್ಕೊಂಡ್ರೆ ಸೂಕ್ತ, ಯಾವ ಪೊಸಿಷನಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ರಿಸ್ಕ್ ಜಾಸ್ತಿ ಇದೆ, ಈ ಥರದ್ದೆಲ್ಲ ಒಂದು ಕನ್ಸರ್ನ್ಸ್ ಅಂತ ಹೇಳಿರ್ತದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಎಲ್ಲ ಪೇಷಂಟ್ಸ್ಗೆ ಇದು ಫಸ್ಟ್ ಪ್ರಶ್ನೆ ಇರುತ್ತೆ, ಯಾವ ಡೈರೆಕ್ಷನ್ನಲ್ಲಿ ಮಲ್ಕೋಬಹುದು ಅಂತ. ಫಸ್ಟ್ 2 ತಿಂಗಳು, ಫಸ್ಟ್ 2 ಟ್ರೈಮಿಸ್ಟರ್ ಅಂದರೆ 6 ತಿಂಗಳು ತನಕ ಏನೂ ಕನೆಕ್ಷನ್ ಇರಲ್ಲ. ಬಟ್ ಲಾಸ್ಟ್ 3 ತಿಂಗಳು ಅಂದರೆ ಲಾಸ್ಟ್ ಟ್ರೈಮಿಸ್ಟರ್ನಲ್ಲಿ ದ ಯೂಟ್ರಸ್ ಹಸ್ ಗ್ರೋನ್ ಕ್ವೈಟ್ ಅ ಬಿಟ್, ದ ಬೇಬಿ ಹಸ್ ಗ್ರೋನ್ ಕ್ವೈಟ್ ಅ ಬಿಟ್. ಸೊ ಯೂಶಲಿ ಇದು ಎಷ್ಟು ದಪ್ಪ ಯೂಟ್ರಸ್ ಅಂದರೆ ಇಟ್ ಕ್ಯಾನ್ ಪ್ರೆಸ್ ಆನ್ ದ ಬ್ಲಡ್ ವೆಸಲ್ಸ್ ವಿಚ್ ಆರ್ ಬಿಹೈಂಡ್ ದ ಯೂಟ್ರಸ್, ಆ್ಯಂಡ್ ಆವಾಗ ಇದು ಸ್ವಲ್ಪ ಬ್ಲಡ್ ಫ್ಲೋ ಯೂಟ್ರಸ್ಗೆ ಸ್ವಲ್ಪ ಕಡಿಮೆ ಆಗ್ಬೋದು. ಅದಕ್ಕೆ ಆವಾಗ ಸ್ವಲ್ಪ ಒಂದು ಸೈಡ್ನಲ್ಲಿ ಮಲ್ಕೋದು ಅಂದರೆ ಒಳ್ಳೆಯದು. ಬಟ್ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ, ಅಂದರೆ ಎಲ್ಲ ಪೇಷಂಟ್ ಬರ್ತಾರೆ, ಇಲ್ಲ ನನ್ನ ತಾಯಿ ನನಗೆ ಹೇಳಿದ್ದಾರೆ ಒಂದು ಸೈಡ್ನಲ್ಲಿ ಮಲ್ಕೋಬೇಕು, ನಾನು ಸ್ಟ್ರೇಟ್ ಮಲ್ಕೋವಾಗ ನನಗೆ ನಿದ್ದೆ ಬರುತ್ತೆ. ಆವಾಗ ನಾನು ಅದೇ ಹೇಳ್ತೇನೆ ಎಲ್ಲ ಪೇಷಂಟ್ಸ್ಗೆ, ಫೈನಲಿ ನಿದ್ದೆ ಬರಬೇಕು, ಅದು ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಇದು ಡೈರೆಕ್ಷನ್ ಸರಿ, ಒಂದ್ಸಲಿ ಇದು ಅಟ್ಲೀಸ್ಟ್ ಒನ್ ಸೈಡ್, ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ನೇ ಮಲ್ಕೋಬೋದು, ಬಟ್ ನಿದ್ದೆ ಬರಬೇಕು, ಅದು ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ವಿಚ್ ಎವರ್ ಡೈರೆಕ್ಷನ್ ಇಟ್ಸ್ ಕಂಫರ್ಟಬಲ್, ದಟ್ ಈಸ್ ದ ಪೇಷಂಟ್ ಕ್ಯಾನ್ ಸ್ಲೀಪ್ ಇನ್ ದಟ್ ಡೈರೆಕ್ಷನ್. ಓಕೆ, ಬಟ್ ಇನ್ನೊಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಈ ನಿಮ್ಮ ಎಕ್ಸಸೈಸಸ್ಗಳ ಬಗ್ಗೆ ಇವಾಗ ಸಾಕಷ್ಟು ರೀತಿಯಲ್ಲಿ ಇವಾಗ ಪ್ರೆಗ್ನೆಂಟ್ ಲೇಡೀಸ್ಗೆ ಹೇಳುವಂಥದ್ದು, ನೀವು ಎಕ್ಸಸೈಸ್ ಮಾಡಬೇಕಾಗ್ತದೆ, ಯೋಗ ಮಾಡಬೇಕಾಗ್ತದೆ, ಎಲ್ಲ ರೀತಿಯಾದಂಥ ಎಕ್ಸಸೈಸಸ್ ಅಂತ ಹೇಳುವಂಥದ್ದು. ಇದು ಎಕ್ಸಸೈಸ್ ಅನ್ನೋದು ಯಾರಿಗೆ, ಯಾವ ಥರದ್ದು ಎಕ್ಸಸೈಸು ಯಾರಿಗೆ ಸೂಕ್ತ ಅಂತ ಹೇಳಿ ಹೇಗೆ ಡಿಸೈಡ್ ಮಾಡ್ತಾರೆ ಡಾಕ್ಟ್ರೆ? ಎಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ಅಂದರೆ ಬೇರೆ ಏನು ಪ್ಲಾಸೆಂಟಾ ಲೋಲೈಂಗ್ ಇಲ್ಲ, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇಲ್ಲ, ಅಥವಾ ಬೇರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ಆವಾಗ ಡಾಕ್ಟ್ರ್ ಜೊತೆ ಕನ್ಸಲ್ಟ್ ಮಾಡ್ಕೊಂಡ್ಮೇಲೆ ಎಕ್ಸಸೈಸ್, ನಾರ್ಮಲ್ ಎಕ್ಸಸೈಸ್ ಮಾಡ್ಕೋಬೋದು. ಈಗ ನನ್ನ ಹಾಸ್ಪಿಟಲ್ನಲ್ಲಿ, ಅಪೋಲೋ ಕ್ರೆಡಲ್ನಲ್ಲಿ ಪ್ರೆಗ್ನೆನ್ಸಿ ಯೋಗ ಎಕ್ಸಸೈಸಸ್ ವಿ ಆರ್ ಕಂಡಕ್ಟಿಂಗ್. ಅದು 4 ತಿಂಗಳು ಆದಮೇಲೆ ಎಲ್ಲ ಮಾಡ್ಕೋಬೋದು. ಎಲ್ಲ ಪೇಷಂಟ್ ದೇ ಕ್ಯಾನ್ ಕಮ್ ಟು ದ ಹಾಸ್ಪಿಟಲ್, ಒಂದ್ಸಲಿ ಇದು ದೇ ಕ್ಯಾನ್ ಟೇಕ್ ದ ಟ್ರೈನಿಂಗ್ ಫ್ರಮ್ ದ ಯೋಗ ಇನ್ಸ್ಟ್ರಕ್ಟರ್. ಆಮೇಲೆ ಅದೇ ಸೇಮ್ ಎಕ್ಸಸೈಸ್ ದಿನ ಮಾಡ್ಕೋಬೋದು, ವೆದರ್ ಯು ಆರ್ ಅ ಹೌಸ್ ವೈಫ್ ಅಥವಾ ಇದು ವರ್ಕಿಂಗ್ ಕರಿಯರ್ ವುಮನ್ ಇದ್ದರೆ. ಬಟ್ ಎಕ್ಸಸೈಸ್ ಸ್ವಲ್ಪ ಮಾಡ್ಕೋಬೋದು. ದ ರೀಸನ್ ಇಸ್ ಬಿಕಾಸ್ ದಿನ ಎಕ್ಸಸೈಸ್ ಮಾಡಿದರೆ ಅಂದರೆ ಜಾಸ್ತಿ ವೇಟ್ ಇನ್ಕ್ರೀಸ್ ಆಗಲ್ಲ ಅಂದರೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಯೂಶಲಿ ಬರ್ತಾ ಇಲ್ಲ. ಬ್ಲಡ್ ಪ್ರೆಷರ್, ಡಯಾಬಿಟೀಸ್ ಈ ಥರ ಯೂಶಲಿ ವೇಟ್ ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಂದರೆ ಬರುತ್ತೆ. ಫುಲ್ ಆ್ಯಕ್ಟಿವಿಟಿ ಕಂಟಿನ್ಯೂ ಮಾಡಿದರೆ ಅಂದರೆ ದ ಪ್ರೆಗ್ನೆನ್ಸಿ ವಿಲ್ ಬಿ ವೆರಿ ಹೆಲ್ದಿ ಆ್ಯಂಡ್ ಕಂಫರ್ಟಬಲ್. ಅದಕ್ಕೆ ಎಕ್ಸಸೈಸ್ ಎಲ್ಲ ಪೇಷಂಟ್ಸ್, ಇಫ್ ದೇರ್ ಇಸ್ ನೋ ಕಾಂಪ್ಲಿಕೇಶನ್ಸ್, ಎಲ್ಲ ಪೇಷಂಟ್ಸ್ಗೆ ಕಂಟಿನ್ಯೂ ಮಾಡ್ಬೋದು. ಡಾಕ್ಟರ್, ಇನ್ನೂ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಈ ವೆಯ್ಟಿಂದು ಒಂದು ತಾಯಿಯ ವೆಯ್ಟ್ ಅಂತ ಹೇಳುವಂಥದ್ದು, ಇನ್ನೊಂದು ಮಗುವಿನ ವೆಯ್ಟ್ ಅಂತ ಹೇಳುವಂಥದ್ದು. ಎಷ್ಟು ದಪ್ಪಪುಷ್ಟವಾಗಿ ಇದ್ದಷ್ಟು ಚೆನ್ನಾಗಿರುತ್ತೆ ಮಗು ಅಂತ ಹೇಳುವಂಥದ್ದು ಒಂದು ರೀತಿಯಾದಂಥ ನಂಬಿಕೆ. ಅದೇ ರೀತಿಯಲ್ಲಿ ತಾಯಿ ದಪ್ಪವಾಗಿ ಚೆನ್ನಾಗಿ ನ್ಯೂಟ್ರಿಷನ್ ತೊಗೊಂಡು ಸ್ವಲ್ಪ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ಅವಳು ಹೆಲ್ದಿಯಾಗಿರ್ತಾಳೆ ಅಂತ ಹೇಳುವಂಥದ್ದು ಇನ್ನೂ ಒಂದು ನಂಬಿಕೆ. ಇದರೊಳಗೆ ಯಾವುದು ಸರಿ ಅಥವಾ ಎಷ್ಟು ಮಟ್ಟಿಗೆ ಸರಿ? ಇವಾಗ ವೆಯ್ಟ್ ಅಂತ ಹೇಳುವಂಥದ್ದನ್ನು ಹೇಗೆ ಅದನ್ನು ಸೂಕ್ತವಾಗಿ ಅರ್ಥ ಮಾಡ್ಕೋಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಪ್ರೆಗ್ನೆನ್ಸಿನಲ್ಲಿ ಆಗುವಂಥ ವೆಯ್ಟ್ ಗೇನು ತಾಯಿ ಪ್ರೆಗ್ನೆಂಟ್ ಮುಂಚೆ ಎಷ್ಟು ವೆಯ್ಟ್ ಇದೆ ಅಂತ ಅದನ್ನು ನೋಡಿ ನಾವು ನೋಡ್ತೀರಿ. ಇವಾಗ ನಾರ್ಮಲ್ ವೆಯ್ಟ್ ಆಗಿದ್ರು ಅಥವಾ ಅಂಡರ್ ವೆಯ್ಟ್ ಆಗಿದ್ರು ಅಥವಾ ಓವರ್ ವೆಯ್ಟ್ ಆಗಿದ್ದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಮಾಡಿದ್ರು, ಅದ್ರ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀರಿ. ಸೊ ನಾರ್ಮಲ್ ವೆಯ್ಟ್ ಆಗಿದ್ದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ 10 to 15 kgs ತನಕ ತಾಯಿ ವೆಯ್ಟ್ ಗೇನ್ ಆಗೋದು ಡೆಲಿವರಿ ಅಷ್ಟೊತ್ತಿಗೆ ನಾರ್ಮಲ್. ಅಂಡರ್ ವೆಯ್ಟ್ ಇದ್ದರೆ ಅಪ್ ಟು 20 kgs ತನಕನೂ ಕೊಡ್ತೀವಿ ನಾವು ಡೆಲಿವರಿ ಅಷ್ಟೊತ್ತಿಗೆ. 20 kgs ತನಕನೂ ಅವಳು ಗೇನ್ ಮಾಡಬೇಕು, ಅಂದರೆ ತೂಕ ಹೆಚ್ಚಾಗಬೇಕು. ಓವರ್ ವೆಯ್ಟ್ ಅಂದರೆ ಒಬೀಸ್ ಪ್ರೆಗ್ನೆನ್ಸೀಸ್, ಆಲ್ರೆಡಿ ಪ್ರೆಗ್ನೆನ್ಸಿ ಮುಂಚೆನೇ ತುಂಬಾ ದಪ್ಪ ಇದ್ದರು. ಸೊ ಪ್ರೆಗ್ನೆನ್ಸಿನಲ್ಲಿ ನಾವು ಕಂಟ್ರೋಲ್ ಮಾಡ್ತೀರಿ ವೆಯ್ಟು. ನಾರ್ಮಲಿ 6 ಇಲ್ಲದ್ರೆ 7 kg ಮೇಲೆ ಹಾಕಬೇಡಿ ಅಂತಲೇ ನಾವು ಹೇಳೋದು. ಯಾಕಂದರೆ ಆಲ್ರೆಡಿ ಅವರಲ್ಲಿ ತುಂಬಾ ಸ್ಟೋರ್ಸ್ ಇರುತ್ತೆ, ಮಗು ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳೋದು. ಸೊ ಈ ಥರ 3 ಕ್ಲಾಸಿಫಿಕೇಷನ್ ಮಾಡಿ ನೋಡ್ತೀರಿ. ಒಬ್ಬೊಬ್ಬರು ನಮಗೆ ವೆಯ್ಟ್ ಗೇನೇ ಆಗ್ತಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಚೆನ್ನಾಗಿ ತಿಂತಿದ್ದೀನಿ ಡಾಕ್ಟ್ರೇ, ಎಲ್ಲ ಚೆನ್ನಾಗಿ ತಿಂತಿದ್ದೀನಿ, ಬಟ್ ಇನ್ನೂ ತೂಕ ಹೆಚ್ಚಾಗ್ತಿಲ್ಲ ಯಾಕೆ ಅಂತ ತುಂಬ ವರಿ ಮಾಡ್ಕೊಳ್ತಾರೆ, ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾರೆ. ನಾವು ಇದನ್ನು ಹೇಗೆ ನೋಡ್ತೀರಿ ಅಂದರೆ, ಮೆಡಿಕಲಿ ನಿಮ್ಮ ಮಗು ಗ್ರೋತ್ ಚೆನ್ನಾಗಿದೆಯಾ, ಮಗು ಚೆನ್ನಾಗಿ ಬೆಳವಣಿಗೆ ಆಗಿದೆಯಾ, 9 ತಿಂಗಳ ಥರ ಇದೆಯಾ, ಕರೆಕ್ಟಾಗಿ ಎಲ್ಲ ಗ್ರೋತು ಸ್ಕ್ಯಾನಲ್ಲಿ ಪ್ಲಸ್ ನಾವು ಮೆಷರ್ ಮಾಡಿ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಅಂದರೆ ಏನು ವರಿ ಮಾಡ್ಕೋಬೇಡಿ. ತಾಯಿ ತೂಕ ಹೆಚ್ಚಾಗಲಿಲ್ಲ ಅಂದ್ರೂ ಮಗು ಚೆನ್ನಾಗಿ ಬೆಳೀತಾ ಇದೆ, ಎಲ್ಲ ಚೆನ್ನಾಗಿದೆ ಅಂತಲೇ ನಾವು ಅವ್ರಿಗೆ ಪ್ರೋತ್ಸಾಹಿಸ್ತೀರಿ. ಸೊ ವೆಯ್ಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇತ್ತೀಚೆಗೆ. ಸೊ ನಿಮ್ಮ ವೆಯ್ಟ್ ಕಂಟ್ರೋಲಾಗಿದ್ದು ಗೇನ್ ಆಗಿ ಡೆಲಿವರಿ ಅಷ್ಟೊತ್ತಿಗೆ ಅರೌಂಡ್ 10-12 kgs ಹಾಕಿದ್ರೂ ಪರವಾಗಿಲ್ಲ, ಮಗು ಹೆಲ್ದಿಯಾಗೇ ಇರುತ್ತೆ. ಓಕೆ, ಬಟ್ ಅದೇ ರೀತಿಯಲ್ಲಿ ಇನ್ನೂ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಕಾಸ್ಮೆಟಿಕ್ ಪರ್ಪಸಸ್
ಪ್ರಾಸೆಸ್ಗೆ ಇವಾಗ ಅನೇಕ ಜನಗಳು ಅನೇಕ ರೀತಿಯಾದಂಥ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಅವರ ಒಂದು ಹ್ಯಾಬಿಟು ಸಹ ಅದಾಗಿರ್ತದೆ ಅಂತ ಹೇಳಿದ್ರೆ, ಒಂದು ಹೇರ್ನ ಒಂದು ಕಟ್ ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಬೇರೆ ರೀತಿಯಾದಂಥ ಒಂದು ಬ್ಯೂಟಿ ಟ್ರೀಟ್ಮೆಂಟ್ಸ್ಗಳಂತ ಹೇಳಿ ಒಳಪಡುವಂಥದ್ದಾಗಲಿ ಅನೇಕ ರೀತಿಯಾದಂಥ ಪ್ರಾಕ್ಟೀಸಸ್ ಅಂತ ಹೇಳಿ ಇರ್ತದೆ. ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಇದು ಸರಿನೋ ತಪ್ಪೋ, ಮಾಡಬಹುದು, ಅದರಿಂದ ಏನಾದರೂ ರಿಸ್ಕ್ ಫ್ಯಾಕ್ಟರ್ಗಳೇನಾದರೂ ಇದೆಯೋ ಅಂತ ಹೇಳುವಂಥದ್ದು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಯಾವುದೆಲ್ಲ ಮಾಡಬಹುದು, ಯಾವುದನ್ನು ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಈಗ ಎಲ್ಲ ಪೇಷಂಟ್ಸ್ಗೆ ದೇರ್ ಇನ್ ದ ಹ್ಯಾಬಿಟ್ ಆಫ್ ಆಲ್ ಸಾರ್ಟ್ಸ್ ಆಫ್ ಬ್ಯೂಟಿ ಟ್ರೀಟ್ಮೆಂಟ್ಸ್. ಅಂದರೆ ಇದು ಹೇರ್ ಕಲರು ಮತ್ತು ಬ್ಲೀಚಿಂಗ್ ಅಥವಾ ಬೇರೆ ಏನು ವ್ಯಾಕ್ಸಿಂಗ್ ಈ ಥರ ಎಲ್ಲ ಇರುತ್ತೆ. ಅದಕ್ಕೆ 9 ಮಂತ್ಸ್ ಅಂದರೆ ಫುಲ್ 9 ಮಂತ್ಸ್ಗೆ ಇದು ಮಾಡಬಾರ್ದು ಅಥವಾ ಇಲ್ಲ, ಅದು ರೆಗ್ಯುಲರ್ ಪ್ರಶ್ನೆ ಇರುತ್ತೆ ಎಲ್ಲ ಪೇಷಂಟ್ಸ್ದು. ಆವಾಗ ನಾನು ಅದೇ ಹೇಳ್ತೇನೆ ಅವ್ರಿಗೆ, ಇದು ಪ್ರಿಫರಬ್ಲಿ ಹೇರ್ ಕಲರ್ ಮಾಡಬಾರ್ದು. ಬಿಕಾಸ್ ಅದರಲ್ಲಿ ಏನು ಕೆಮಿಕಲ್ಸ್ ಏನೋ ಇರುತ್ತೆ, ಅದಕ್ಕೆ ಅದು ಅಬ್ಸಾರ್ಬ್ ಆಗಬಾರ್ದು. ಬೇರೆ ಏನು ಅಂದರೆ ಬ್ಲೀಚಿಂಗ್ ಮಾಡಬಾರ್ದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ಬಟ್ ಬೇರೆ ರೆಗ್ಯುಲರ್ ಆಗಿ ಬ್ಯೂಟಿ ಟ್ರೀಟ್ಮೆಂಟ್ಸ್ ಅಂದರೆ ಥ್ರೆಡಿಂಗ್ ಅಥವಾ ವ್ಯಾಕ್ಸಿಂಗ್ ಈ ಥರ ಏನೂ ತೊಂದರೆ ಇರಲ್ಲ. ಅದಕ್ಕೆ ರೆಗ್ಯುಲರ್ ಆಗಿ ಬ್ಯೂಟಿ ಟ್ರೀಟ್ಮೆಂಟ್ಸ್ ಏನೂ ತೊಂದರೆ ಇರಲ್ಲ. ಬಟ್ ಪ್ರಿಫರಬ್ಲಿ ಇದು ಹೇರ್ ಕಲರ್ ಮತ್ತು ಇದು ಬ್ಲೀಚಿಂಗ್ ಯಾವುದು ಟ್ರೀಟ್ಮೆಂಟ್ನಲ್ಲಿ ಇದು ಕೆಮಿಕಲ್ಸ್ ಇರುತ್ತೆ ಅಂದರೆ ಅದು ಟ್ರೀಟ್ಮೆಂಟ್ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಓಕೆ, ಬಟ್ ಅದೇ ರೀತಿಯಲ್ಲಿ ಡಾಕ್ಟ್ರೆ, ಇವಾಗ ಮೆಡಿಕೇಷನ್ ಅಂತ ಹೇಳುವಂಥದ್ರೊಳಗೆ ಎಷ್ಟು ಮಟ್ಟಿಗೆ ಇವಾಗ ಮೆಡಿಕೇಷನ್ ಅನ್ನೋದು ಆ್ಯಕ್ಚುಲ್ ಆಗಿ ಮಗು ಮೇಲೆ ಒಂದು ಇಂಪ್ಯಾಕ್ಟ್ ಅಂತ ಹೇಳಿ ಆಗುತ್ತೆ. ಅದನ್ನು ಇವಾಗ ಅನೇಕ ಸಂದರ್ಭಗಳಲ್ಲಿ ಇವಾಗ ಕೊಡುವಂಥ ನೀವು ಆಲೋಪತಿಕ್ ಟ್ರೀಟ್ಮೆಂಟ್ ಅಂತ ನೀವೇನು ರೆಕಮೆಂಡ್ ಮಾಡಿರ್ತೀರೋ ಅದರೊಟ್ಟಿಗೆ ಇವಾಗ ಬೇರೆ ರೀತಿಯಾದಂಥದ್ದು ಅನೇಕ ಇರ್ತದೆ. ಮನೆ ಮದ್ದು ಅಂತ ಹೇಳುವಂಥದ್ದಾಗಿರ್ಬೋದು, ಮನೆಯಲ್ಲಿ ಒಂದಷ್ಟು ಕಷಾಯ ಕುಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳುವಂಥದ್ದಾಗಿರ್ಬೋದು. ಕೇಸರಿ ಒಂದು ಎಕ್ಸಾಂಪಲು. ಬಟ್ ಅದೇ ರೀತಿಯಲ್ಲಿ ಇವಾಗ ಹಲವಾರು ರೀತಿಯಾದಂಥ ಐಟಮ್ಸ್ಗಳೆಲ್ಲ ಇರ್ತದೆ. ಇದು ತಪ್ಪು ಸರಿ ಅಂತ ಹೇಳುವಂಥದ್ದ ಅಥವಾ ಅದನ್ನು ತೊಗೊಂಡ್ರೂ ಏನು ನಷ್ಟ ಏನಿಲ್ಲ ಅಂತ ಹೇಳುವಂಥದ್ದ, ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಮನೆ ಮದ್ದು ಅನ್ನೋದು ನೀವು ನ್ಯಾಚುರಲಿ ಅಂದರೆ ನೀವು ಗಿಡಮೂಲಿಕೆಯಿಂದ ಮಾಡಿರುವಂಥದ್ದು ಅಥವಾ ತುಳಸಿ ಇರ್ಬೋದು ಅಥವಾ ಪುದೀನ ಇರಬಹುದು ಅಥವಾ ಡ್ರೈ ಫ್ರೂಟ್ಸಿಂದ ಯೂಶಲಿ ತುಂಬ 7ನೇ ತಿಂಗಳಲ್ಲಿ ಫಂಕ್ಷನ್ ಅಂತ ಮಾಡ್ತಾರೆ. ಡ್ರೈ ಫ್ರೂಟ್ಸಿಂದ ಮಾಡಿರುವಂಥ ಲಡ್ಡು ಅಥವಾ ಸ್ವೀಟ್ಸ್ ಇರ್ಬೋದು, ಡೆಫಿನೆಟ್ಲಿ ಒಳ್ಳೆಯದೇ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಅದು ಇನ್ನು ಆದಷ್ಟು ನ್ಯಾಚುರಲಿ ಮಾಡಿರುವಂಥ ಪ್ರಾಡಕ್ಟ್ಸನ್ನು ಕನ್ಸ್ಯೂಮ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಪ್ರೆಗ್ನೆನ್ಸಿಗೆ ಏನೂ ತೊಂದರೆ ಆಗಲ್ಲ. ಕಷಾಯ ಇರಬಹುದು, ಏನೋ ಕೆಮ್ಮು ನೆಗಡಿಗೆ ಕೊಡುವಂಥ ಇವಾಗ ಲೈಮ್ ವಾಟರ್ ಅಂತ ಕೊಡ್ತಾರೆ, ಅಥವಾ ತಾಯಿಗೆ ಬೇರೆ ನೀರು ಅಂತ ಕೊಡ್ತಾರೆ, ಬಿಸಿ ನೀರು ಅಂತ ಕೊಡ್ತಾರೆ. ಇದರಲ್ಲೆಲ್ಲ ಏನೂ ತೊಂದರೆ ಇಲ್ಲ. ನ್ಯಾಚುರಲಿ ಪ್ರಾಡಕ್ಟ್ಸ್ ಮಾಡಿರೋದ್ರಲ್ಲಿ ತಗೊಳ್ಳೋದ್ರಲ್ಲಿ ತಾಯಿಗೇನು ತೊಂದರೆ ಆಗಲ್ಲ. ಬಟ್ ಇನ್ನೊಂದು ಕನ್ಸರ್ನ್ ಬರೋದು ಅಂತ ಹೇಳಿದ್ರೆ, ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಬೇಬಿ ಮೂವ್ಮೆಂಟ್ಸ್ ಅಂತ ಹೇಳುವಂಥದ್ರೊಳಗೆ ಅದನ್ನು ಅದ್ರ ಬಗ್ಗೆ ಅರಿವಿಟ್ಕೊಂಡಿರುವಂಥವ್ರು ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ ಇಟ್ಕೋಬೇಕು, ಗಮನಿಸಬೇಕು ಅಂತ ಹೇಳೋವಂಥವ್ರಿಗೆ ಅದು ಇರೋವಂಥ ಒಂದು ಮೂವ್ಮೆಂಟ್ಸ್ಗಳು ಅದು ಸರಿಯಾಗಿದೆಯೋ ಇಲ್ವೋ, ಯಾವುದು ನಾರ್ಮಲ್ಲು, ಯಾವುದು ಅಬ್ನಾರ್ಮಲ್ಲು, ಯಾವ ಹಂತದಲ್ಲಿ ಇವಾಗ ಮತ್ತೆ ಅದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ, ಇದೆಲ್ಲ ಸಾಕಷ್ಟು ರೀತಿಯಾದಂಥ ಒಂದು ಕಾಳಜಿ. ಇದು ಹೇಗೆ ಅದನ್ನು ನೀವು ಸೂಕ್ತವಾಗಿ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಅದ್ರ ಎಷ್ಟು ಮಟ್ಟಿಗೆ ಇವಾಗ ಸರಿ ತಪ್ಪು ಅಂತ ಹೇಳೋದಕ್ಕಿಂತ ಅದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದ, ಎಷ್ಟು ಮಟ್ಟಿಗೆ ಗಮನ ಹರಿಸಬೇಕಾಗ್ತದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ತಾಯಿಗೆ ಮಗು ಮೂವ್ಮೆಂಟ್ಸು 5ನೇ ತಿಂಗಳಿಂದ ಯೂಶಲಿ ಚೂರು ಗೊತ್ತಾಗುತ್ತೆ. ಅದನ್ನು 5ನೇ ತಿಂಗಳಿಂದನೇ ಕೂತ್ಕೊಂಡು ಕೌಂಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದೊಂದು ಸತಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಲಿ ಅಂದರೆ 7ನೇ 8ನೇ ತಿಂಗಳು ಮತ್ತು 9ನೇ ತಿಂಗಳಲ್ಲಿ ನಾವೇ ಹೇಳ್ತೀರಿ, ನೋಡಿ ಅಮ್ಮ ಈ ಥರ ಮಗುಗೆ ಈ ಥರ ತೊಂದರೆ ಇದೆ, ನೀವು ಮಗು ಮೂವ್ಮೆಂಟ್ಸ್ ಮೇಲೆ ಗಮನ ಕೊಡಬೇಕು ಅಂತ ಡಾಕ್ಟರೇ ನಿಮಗೆ ಹೇಳ್ತಾರೆ. ಆ ಥರ ಏನೂ ಇಲ್ಲ ಅಂದರೆ ನಿಮ್ಮದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲ, ಏನೂ ತೊಂದರೆ ಇಲ್ದಿರೋ ಅಂಥ ಪ್ರೆಗ್ನೆನ್ಸಿ, ಎಲ್ಲ ಚೆನ್ನಾಗಾಗತ್ತೆ. ತೀರಾ 8-9ನೇ ತಿಂಗಳಲ್ಲಿ ತಾಯಿಗೊಂಥರ ಭಯ ಇರುತ್ತೆ, ಯಾಕೆ ಮಗು ಮೂವ್ ಆಗಿಲ್ಲ, ನಾನು ಎದ್ದಾಗಿಂದ ಎಲ್ಲ ತಿಂದಿದ್ದೀನಿ, ಇನ್ನೂ ಮಗು ಮೂವ್ ಆಗಿಲ್ಲ ಅಂತ ಭಯ ಪಡ್ತಾರೆ. ಸೊ ಇವ್ರಿಗೆ ನಾವು ಜನರಲ್ ಅಡ್ವೈಸ್ ಏನು ಕೊಡೋದು ಅಂದರೆ, ಮಗು ಮೂವ್ಮೆಂಟ್ಸು ತಾಯಿ ಎದ್ದಾಗಿಂದ ಮಲ್ಗೋ ತನಕ ಅಂದರೆ ಆ 12 ಅವರ್ಸ್ ಗ್ಯಾಪಲ್ಲಿ ಅಟ್ಲೀಸ್ಟ್ ಒಂದು 10ರಿಂದ 12 ಟೈಮ್ ಇರಬೇಕು. 10ರಿಂದ 10 to 15 ಟೈಮ್ಸ್ ಮಗು ಮೂವ್ ಆಗಬೇಕು. ಅದು ಕೂಡ ನಿಮ್ಮ ಇಷ್ಟ ಬಂದಾಗ ಮಗು ಮೂವ್ ಆಗ್ತಿದೆ ಅಂತ ನೀವು ನೋಡೋದು ತಪ್ಪಾಗತ್ತೆ. ತಾಯಿ ಏನಾದ್ರು ತಿಂದ ಮೇಲೆ 1 to 2 ಅವರ್ಸ್ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಅಥವಾ ಸ್ವಲ್ಪ ಮಲ್ಕೊಂಡು ಆ ಟೈಮಲ್ಲಿ ಮಗು ಚೆನ್ನಾಗಿ 5-6 ಸತಿ ಕಿಕ್ ಮಾಡುತ್ತೆ. ಸೊ ಆ ಥರ ಬೆಳಗ್ಗೆ ಊಟ ಆದಮೇಲೆ, ಬ್ರೇಕ್ಫಾಸ್ಟ್ ಆದಮೇಲೆ, ಮಧ್ಯಾಹ್ನ ಲಂಚ್ ಆದಮೇಲೆ, ಮತ್ತು ರಾತ್ರಿ ಡಿನ್ನರ್ ಆದಮೇಲೆ ತಾಯಿ ಇದನ್ನೊಂದು ಗಮನಿಸ್ಕೊಂಡ್ರೆ ತುಂಬಾ ಸಾಕು. ಬೇರೆ ಏನು ಕೌಂಟ್ ಮಾಡಿಕೊಂಡು ಅಥವಾ ಬರ್ಕೊಂಡು ಆ ಥರ ಏನೂ ಇಟ್ಕೋಬೇಕಾಗಿಲ್ಲ. ಓಕೆ, ಬಟ್ ಇನ್ನೂ ಒಂದು ಕನ್ಸರ್ನ್ ಬರೋದು ಅಂತ ಹೇಳಿದ್ರೆ, ಇವಾಗ ಒಂದು ದಾಂಪತ್ಯ ಜೀವನ ಅಂತ ಹೇಳಿ ನಡೆಸುವಂಥದ್ದು ಇವಾಗ ಎಷ್ಟು ಮಟ್ಟಿಗೆ ಇವಾಗ ಸಾಧ್ಯತೆ ಇದೆ, ಅದು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗ್ತದ, ಎಲ್ಲಿ ತನಕ ಅದನ್ನು ಮುಂದುವರಿಸ್ಬೋದು, ಪ್ರೆಗ್ನೆನ್ಸಿ ಯಾವ ಹಂತದ ತನಕ ಅದು ಒಳ್ಳೆಯದು, ಅದು ಸಾಕಷ್ಟು ರೀತಿಯಾದಂಥ ಗೊಂದಲಗಳು ಅಂತ ಹೇಳಿರ್ತದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ದಾಂಪತ್ಯ ಜೀವನಕ್ಕೆ ಏನೂ ತೊಂದರೆ ಇಲ್ಲ. ತಾಯಿ ಆದಷ್ಟು ಕಂಫರ್ಟಬಲ್ ಆಗಿದ್ದರೆ ನಾವು ಅದ್ರ ಬಗ್ಗೆ ಏನೂ ನಿಲ್ಲಿಸಿ ಅಥವಾ ಕಾಂಟ್ಯಾಕ್ಟಲ್ಲಿ ಇರ್ಕೂಡ್ದು ಅಂತ ಹೇಳಲ್ಲ.
ಒಂದೊಂದು ಸತಿ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗೋದು ಅಥವಾ ತಾಯಿಯಿಂದ ಮಗುಗೆ ಬ್ಲಡ್ ಹೋಗುತ್ತಲ್ಲ, ಪ್ಲೆಸೆಂಟಾ ಅಂತ ಹೇಳ್ತೀರಿ ಅಥವಾ ಕಸ ಅಂತ ಹೇಳ್ತೀರಿ, ಅದೇನಾದ್ರು ಗರ್ಭಾಶಯ ಮೂತಿ ಹತ್ರ ಇದ್ದರೆ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತಲೇ ನಾವೇ ಡೈರೆಕ್ಟಾಗಿ ಹೇಳ್ತೀರಿ. ಸೊ ಈ ಥರ ಸ್ಪೆಷಲ್ ಸಿಚುವೇಶನ್ಸಲ್ಲಿ ಆದಷ್ಟು ಕಾಂಟ್ಯಾಕ್ಟ್ ಮಾಡ್ದಿಲ್ದಿರೋದು ಒಳ್ಳೆಯದು. ಅದರ್ವೈಸ್ ರೆಗ್ಯುಲರ್ ಪ್ರೆಗ್ನೆನ್ಸಿ ಅಂದರೆ ಏನು ರಿಸ್ಕ್ ಇಲ್ದಿರೋ ಅಂಥ ಪ್ರೆಗ್ನೆನ್ಸಿನಲ್ಲಿ ಫುಲ್ 9 ತಿಂಗಳು ಆ ಥರ ಏನಾದ್ರು ದಾಂಪತ್ಯ ಜೀವನದಲ್ಲಿದ್ದರೆ ಮಗುಗೆ ಅಥವಾ ತಾಯಿಗೆ ಏನು ತೊಂದರೆ ಇಲ್ಲ. ಓಕೆ, ಬಟ್ ಇವಾಗ ಇನ್ನೂ ಒಂದು ಕನ್ಸರ್ನ್ ಬರೋದು ಇವಾಗ ವ್ಯಾಕ್ಸಿನೇಷನ್ಸ್ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ. ಇವಾಗ ವ್ಯಾಕ್ಸಿನೇಷನ್ಸ್ ಅಂತ ಹೇಳುವಂಥದ್ದಾಗಲಿ, ಬೇರೆ ರೀತಿಯಾದಂಥ ಇಂಜೆಕ್ಷನ್ಸ್ ಅಂತ ಹೇಳುವಂಥದ್ದಾಗಲಿ, ಇದರ ಒಂದು ಅಗತ್ಯತೆ ಇರ್ತದಾ, ಅದರ ಅವೈಲಬಿಲಿಟಿ ಇದೆಯಾ, ಅದರ ಆ್ಯಕ್ಚುಲ್ ಆಗಿ ಅಂತ ಒಂದು ಕಾನ್ಸೆಪ್ಟ್ಸ್ಗಳೇನಾದರೂ ಇದೆಯಾ, ಆಗಿಂದಾಗೆ ಕೇಳುವಂಥ ಒಂದು ಪರಿಸ್ಥಿತಿಯನ್ನು ಇರ್ತೀವಿ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಈಗ ವ್ಯಾಕ್ಸಿನ್ಸ್ ಅಂದರೆ ಬರೀ ಟೆಟ್ನಸ್ ವ್ಯಾಕ್ಸಿನ್ ನಾನು ಕೊಡ್ತೀನಿ. 2 ಡೋಸಸ್ ನಾರ್ಮಲಿ ಕೊಡ್ಬೋದು. ಫಸ್ಟ್ ಮಗು ಆದಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿ ವಿದಿನ್ 5 ಇಯರ್ಸ್ ಆಗ್ತಾ ಇದೆ ಅಂದರೆ ಬರೀ ಒಂದು ಬೂಸ್ಟರ್ ಡೋಸ್ ಕೊಡ್ತೀನಿ. ಅದಕ್ಕೆ ಅದೇ ಬರೀ ದಟ್ ಈಸ್ ದ ಓನ್ಲಿ ವ್ಯಾಕ್ಸಿನ್ ವಿಚ್ ಇಸ್ ಗಿವನ್ ಇನ್ ಪ್ರೆಗ್ನೆನ್ಸಿ. ಆಮೇಲೆ ಬೇರೆ ಏನು ವ್ಯಾಕ್ಸಿನ್ಸ್ ಆ್ಯಕ್ಚುಲಿ ತಗೋಬಾರ್ದು ಇನ್ ಪ್ರೆಗ್ನೆನ್ಸಿ, ಬಿಕಾಸ್ ಈಸ್ ಯೂಶಲಿ ಲೈವ್ ವೈರಲ್ ವ್ಯಾಕ್ಸಿನ್ಸ್, ಅದಕ್ಕೆ ರಿಸ್ಕ್ ಇರುತ್ತೆ. ಬೇರೆ ಏನು ವ್ಯಾಕ್ಸಿನ್ಸ್ ತಗೋಬಾರ್ದು. ಡಾಕ್ಟರ್, ಇವಾಗ ಇನ್ನೂ ಒಂದು ಕನ್ಸರ್ನ್ ಬರೋದು ಅನೇಕ ಜನಗಳಲ್ಲಿ ಅಂತ ಹೇಳಿದ್ರೆ, ಇವಾಗ ಈ ಡೆಲಿವರಿ ಅಂತ ಹೇಳುವಂಥದ್ದು ಅವರಿಗೆ ಇವಾಗ ಸಿ ಸೆಕ್ಷನ್ ಅಂತ ಹೇಳುವಂಥದ್ದಾಗಲಿ, ಇವಾಗ ಸಿಸೇರಿಯನ್ ಅಂತ ಹೇಳುವಂಥದ್ದಾಗಲಿ, ಯಾವ ಹಂತದಲ್ಲಿ ಅದಕ್ಕೆ ನೀವು ಅವರಿಗೆ ತಿಳಿಸ್ಕೊಡ್ತೀರಾ? ಅಥವಾ ಇವಾಗ ಗೊಂದಲ ಇರೋದು ಅಂತ ಹೇಳಿದ್ರೆ, ಇವಾಗ ಆನ್ ದಿ ಟೇಬಲ್ ನಾವು ಡಿಸಿಷನ್ ತೊಗೊಳ್ತೀವಿ ಅಂತ ಹೇಳಬೇಕಿದ್ದಾಗ ಗೊಂದಲ ಇನ್ನೂ ಜಾಸ್ತಿ ಆಗುವಂಥದ್ದು ಇರ್ತದೆ. ಸೊ ಇದ್ರ ಬಗ್ಗೆ ಇವಾಗ ಸೂಕ್ತವಾಗಿ ಮಾಹಿತಿ ಪಡ್ಕೊಳ್ಬೇಕಿದ್ರೆ ಯಾವ ರೀತಿಯಲ್ಲಿ ಅವರು ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಪ್ರೆಗ್ನೆನ್ಸಿನಲ್ಲಿ ಫುಲ್ ಚೆಕಪ್, ನೀವು ತಿಂಗಳು ಚೆಕಪ್ ಮಾಡಿಸ್ತಿರೋವಾಗೆ ಡಾಕ್ಟ್ರು ನಿಮಗೆ ಹೇಗಿದೆ ಪ್ರೆಗ್ನೆನ್ಸಿ, ಏನಾದ್ರು ತೊಂದರೆ ಇದೆಯಾ, ಈ ತೊಂದರೆ ಮುಂದೆ ಡೆಲಿವರಿಗೆ ಬರಬಹುದಾ, ಡೆಲಿವರಿ ನಾರ್ಮಲ್ ಆಗೋದ್ರಲ್ಲಿ ಕಷ್ಟ ಇರಬಹುದಾ, ಅಥವಾ ನಾರ್ಮಲ್ ಬೇಡವೇ ಬೇಡ ಸಿಸೇರಿಯನ್ನೇ ಮಾಡಬೇಕು ಅಂತ ಡಾಕ್ಟರೇ ನಿಮಗೆ ಹೇಳ್ತಾರೆ. ಅದು ತೀರಾ ಮುಂಚೆನೇ ಯಾರೂ ಹೇಳೋಕ್ಕಾಗಲ್ಲ. 8-9ನೇ ತಿಂಗಳಲ್ಲಿ ನಾರ್ಮಲಿ ಈ ಡಿಸ್ಕಷನ್ ನಾವು ಡೆಫಿನೆಟ್ಲಿ ಪೇಷಂಟ್ ಜೊತೆ ಮಾಡ್ತೀವಿ. ಇವಾಗ ಟ್ವಿನ್ ಪ್ರೆಗ್ನೆನ್ಸಿ ಇರ್ಬೋದು, ಮಗು ಉಲ್ಟಾ ಇರ್ಬೋದು, ಅಂದರೆ ತಲೆ ಕೆಳಗಡೆ ಎಲ್ಲ ಕಾಲು ಕೆಳಗಡೆ ಇರ್ಬೋದು. ಈ ಥರ ಒಂದು ಸ್ಪೆಷಲ್ ಸಿಚುವೇಶನ್ಸಲ್ಲಿ ನಾರ್ಮಲ್ ಡೆಲಿವರಿ ಪ್ರಯತ್ನ ಸಹ ಮಾಡಲ್ಲ. ನಾರ್ಮಲ್ ಡೆಲಿವರಿ ಮಗುಗೆ ತೊಂದರೆ ಕೊಡ್ಬೋದು. ಸೊ ಡೈರೆಕ್ಟಾಗೆ ಸಿಸೇರಿಯನ್, ಅಂದರೆ ನಿಮ್ಮ 9ನೇ ತಿಂಗಳು ಇನ್ನೇನು ಮುಗಿಯೋವಾಗ ಸಿಸೇರಿಯನ್ ಮಾಡ್ಕೊಳ್ಳಿ ಅಂತಲೇ ಡೈರೆಕ್ಟ್ ಅಡ್ವೈಸ್ ಕೊಡ್ತೀರಿ. ಮಿಕ್ಕಿದ್ದೆಲ್ಲ ಪ್ರೆಗ್ನೆನ್ಸಿ ಏನು ರಿಸ್ಕ್ ಇಲ್ಲ, ಏನು ತೊಂದರೆ ಇಲ್ಲ, 9ನೇ ತಿಂಗಳು ಇನ್ನೇನು ಮುಗಿತಾ ಬರ್ತಿದೆ ಅಂದರೆ 38-39 ವೀಕ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀರಿ. ನಿಮಗೆ ಏನು ಡೇಟ್ ಅಂತ ಕೊಡ್ತಿರ್ತೀವಿ, ಡೆಲಿವರಿ ಡೇಟ್ ಅಂತ ಕೊಟ್ಟಿರ್ತೀರಿ, ಆ ಡೇಟ್ ಒಳಗಡೆನೇ ಡೆಲಿವರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ. ಆದಷ್ಟು ನಾರ್ಮಲ್ ಡೆಲಿವರಿ ಅಂತಲೇ ಪ್ರಯತ್ನ ಪಡೋದು. ಒಂದೊಂದು ಸತಿ ನಾರ್ಮಲ್ ಡೆಲಿವರಿ ಮಾಡೋ ಟೈಮಲ್ಲಿ ಮಗುಗೇನಾದ್ರು ತೊಂದರೆ ಆಗಬಹುದು, ಅಥವಾ ಮಗು ಹಾರ್ಟ್ ಬೀಟ್ ಏನಾದ್ರು ಕಡಿಮೆ ಆಗಬಹುದು, ಅಥವಾ ಬ್ಲೀಡಿಂಗ್ ಪ್ರಾಬ್ಲಮ್ ಆಗಬಹುದು, ಅಥವಾ ಗರ್ಭಾಶಯ ಬಾಯಿ ಸರಿಗೆ ಫುಲ್ ಓಪನ್ ಆಗದಿರ ಮಗು ಕೆಳಗಡೆ ಬರ್ದಿಲ್ದಿರ್ಬೋದು. ಈ ಥರ ಒಂದು ಸಿಚುವೇಷನಲ್ಲಿ ನಾರ್ಮಲ್ ಡೆಲಿವರಿ ಪ್ರಯತ್ನ ಪಡೋವಾಗೆ ಆನ್ ದ ಟೇಬಲ್ಲೇ ನಿಮಗೆ ಹೇಳ್ತೀವಿ, ಇಲ್ಲಮ್ಮ ಆಗ್ತಿಲ್ಲ, ನಾವು ಸಿಸೇರಿಯನ್ ಡೆಲಿವರಿ ಮಾಡಬೇಕಾಗಿ ಬರುತ್ತೆ, ತಾಯಿ ಮಗು ಇಬ್ರಿಗೂ ಅದೇ ಸೇಫ್ ಅಂತ. ಆ ಥರ ಒಂದು ಸಿಚುವೇಶನ್ ಇನ್ ಅಬೌಟ್ 10-15% ಆಫ್ ಕೇಸಸ್ ಡೆಫಿನೆಟ್ಲಿ ಬರುತ್ತೆ. ಡಾಕ್ಟರ್, ಇವಾಗ ಇನ್ನೊಂದು ಕನ್ಸರ್ನ್ ಇರೋದು ಅಂತ ಹೇಳಿದ್ರೆ, ಇವಾಗ ಈ ಅಬಾರ್ಷನ್ ಅಂತ ಹೇಳುವಂಥ ಒಂದು ರಿಸ್ಕ್ ಫ್ಯಾಕ್ಟರ್ ಬಗ್ಗೆ. ಇವಾಗ ಈ ಅಬಾರ್ಷನ್ ಅಂತ ಹೇಳುವಂಥದ್ದು ಕೆಲವೊಂದು ಬಾರಿ ಇವಾಗ ರಿಪೀಟೆಡ್ ಪ್ರೆಗ್ನೆನ್ಸಿಗಳಲ್ಲಿ ಅಬಾರ್ಷನ್ ಆಗುವಂಥ ಒಂದು ಚಾನ್ಸಸ್ ನಾವು ಅನೇಕ ಬಾರಿ ನೋಡಿರ್ತೀವಿ. ಇದಕ್ಕೆ ಇವಾಗ ಪ್ರಮುಖವಾಗಿರುವಂಥ ಕಾರಣಗಳು ಅಂತ ಹೇಳಿದ್ರೆ ಏನು, ಅದನ್ನು ಎಷ್ಟರ ಮಟ್ಟಿಗೆ ಅವಾಯ್ಡ್ ಮಾಡ್ಕೋಬೋದು? ಒಂದು ನಾರ್ಮಲ್ ಆಗಿರುವಂಥ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿನಲ್ಲೂ ಈ ಥರದೊಂದು ಅಬಾರ್ಷನ್ ಅಂತ ರಿಸ್ಕ್ ಫ್ಯಾಕ್ಟ್ರು ಯಾವ ರೀತಿಯಲ್ಲಿ ಇರ್ತದೆ, ಇದ್ರ ಬಗ್ಗೆ ಇವಾಗ ಎಷ್ಟು ಮಟ್ಟಿಗೆ ತಿಳುವಳಿಕೆ ಇಟ್ಕೊಂಡಿರ್ಬೇಕಾಗ್ತದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಅನ್ನೋದು ಫಸ್ಟ್ 3 ತಿಂಗಳಲ್ಲಿ ಒಂದು ಕಾರಣದಿಂದ ಆಗ್ಬೋದು, ಮಿಕ್ಕಿದ 3ನೇ ತಿಂಗಳಿಂದ 5ನೇ ತಿಂಗಳಲ್ಲಿ ಬೇರೆ ಕಾರಣಗಳಿಂದ ಆಗಬಹುದು. ಸೊ ರಿಕರೆಂಟ್ ಪ್ರೆಗ್ನೆನ್ಸಿ ಅಬಾರ್ಷನ್ ಅಥವಾ ರಿಕರೆಂಟ್ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಅಂದರೆ 3 ಕಂಟಿನ್ಯೂಸ್ ಪ್ರೆಗ್ನೆನ್ಸಿ ಲಾಸ್ ಆಗಿದೆ ತಾಯಿಗೆ. ಅಂದರೆ ಪ್ರೆಗ್ನೆನ್ಸಿ 7th ಮಂತ್ ಮುಂಚೆನೇ ಯಾವುದೇ ಒಂದು ಕಾರಣಕ್ಕೆ ಕಂಟಿನ್ಯೂಸ್ ಆಗಿ ರಿಕರೆಂಟಾಗಿ ಲಾಸ್ ಆಗಿದೆ. ಇದನ್ನು ನಾವು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀರಿ. ಇವಾಗ ಫಸ್ಟ್ 3 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಲಾಸ್ ಅನ್ನೋದು ಒಂದು ಜೆನೆಟಿಕ್ ಪ್ರಾಬ್ಲಮ್ ಅಥವಾ ಕ್ರೋಮೋಸೋಮಲ್ ಪ್ರಾಬ್ಲಮ್, 99% ಆಫ್ ದ ಕಾಸ್ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇಂದ ಆಗಿರುವಂಥದ್ದು. ಇದಕ್ಕೆ ವಿಟಮಿನ್ಸ್ ಅಂದರೆ ಮಲ್ಟಿವೈಟಮಿನ್ಸ್, ಫೋಲಿಕ್ ಆ್ಯಸಿಡ್ ಅಂತ ಕೊಡ್ತೀರಿ. ಅಂಥ ತಾಯಂದಿರು ಆ ಥರ ತೊಂದರೆ ಆಗಿರೋವಂಥ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಆ ಥರ ತೊಂದರೆ ಆಗಿರೋವಂಥರ ತಾಯಂದಿರು ಅಟ್ಲೀಸ್ಟ್ 3 ತಿಂಗಳು ಮುಂಚೆನೇ, ಪ್ರೆಗ್ನೆಂಟ್ ಆಗೋ ಮುಂಚೆನೇ ಈ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನ ಕನ್ಸ್ಯೂಮ್ ಮಾಡಬೇಕು. ಅದು ಬಿಟ್ಟು ನಾವು ಸ್ಕ್ಯಾನ್ ಮಾಡಿ 3ನೇ ತಿಂಗಳಲ್ಲಿ ಜೆನೆಟಿಕ್ ಸ್ಕ್ರೀನಿಂಗ್ ಸ್ಕ್ಯಾನ್ ಎಲ್ಲ ಚೆನ್ನಾಗಾದಮೇಲೆ ಬೇರೆ ಕ್ಯಾಲ್ಶಿಯಂ ಮತ್ತು ಐರನ್ ಸಪ್ಲಿಮೆಂಟ್ಸ್ ಅಂತ ಶುರು ಮಾಡ್ಕೊಳ್ತೀರಿ. ಅದು ಬಿಟ್ಟು 3 ತಿಂಗಳಿಂದ 4-5 ತಿಂಗಳು, ಈ 3 ತಿಂಗಳಲ್ಲಿ ಆಗುವಂಥ ಮಿಸ್ಕ್ಯಾರೇಜಸ್ ಅಥವಾ ಅಬಾರ್ಷನ್ಗೆ ಬೇರೆ ಕಾರಣಗಳು ಇರ್ಬೋದು. ಗರ್ಭಾಶಯ ಬಾಯಿ ಲೂಸ್ ಆಗಿರೋದು ಅಥವಾ ಗರ್ಭಾಶಯ ಬಾಯಿ ಚಿಕ್ಕದಾಗಿರೋದು, ಇದು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀರಿ. ಒಬ್ರೊಬ್ರಿಗೆ ಯೂಟ್ರಸಲ್ಲಿ ಗಡ್ಡೆ ಇರೋದು ಅಥವಾ ಯೂಟ್ರಸ್ ಪಕ್ಕದಲ್ಲಿ ಗಡ್ಡೆ ಇರೋದ್ರಿಂದ ಅಂದರೆ ಫೈಬ್ರಾಯ್ಡ್ ಅಂತ ಹೇಳ್ತೀರಿ.
ಈ ಪ್ರೆಗ್ನೆನ್ಸಿಗೆ ಅದ್ರ ಮೇಲಿಂದ ಪ್ರೆಷರ್ ಬಿದ್ದು ಅದರಿಂದ ಆಗುವಂಥ ಮಿಸ್ಕ್ಯಾರೇಜಸ್ಸು, ಅಥವಾ ಇನ್ನೊಬ್ರಿಗೆ ಯೂಟ್ರಸ್ ಒಳಗಡೆ ಏನೋ ಪೊರೆ ಥರ ಇರ್ಬೋದು, ಅಥವಾ ಸೆಪ್ಟಮ್ ಅಂತ ಹೇಳ್ತೀರಿ, ಅಥವಾ ಯೂಟ್ರಸಲ್ಲೇ ಡಿಫೆಕ್ಟ್ ಇರಬಹುದು, ಅದರಿಂದ ಆಗುವಂಥ ಮಿಸ್ಕ್ಯಾರೇಜಸ್ನ ನಾವು ಸ್ಕ್ಯಾನಲ್ಲಿ ಕಂಡುಹಿಡಿತೀವಿ. ಸೊ ಸ್ಕ್ಯಾನಲ್ಲಿ ಕಂಡುಹಿಡಿದ ಮೇಲೆ ಇವಾಗ ಗರ್ಭಾಶಯ ಬಾಯಿ ಲೂಸ್ ಆಗಿದ್ರೆ ಅಲ್ಲಿ ಸ್ಟಿಚ್ ಅಂತ ಹಾಕ್ತೀರಿ. 3ನೇ ತಿಂಗಳು ಸ್ಕ್ಯಾನ್ ಆದಮೇಲೆ ಅಲ್ಲಿಗೆ ಸ್ಟಿಚ್ ಅಂತ ಹಾಕ್ಬಿಟ್ಟು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಫೈಬ್ರಾಯ್ಡಿಂದ ಕೂಡ ಒಂದೊಂದ್ಸತಿ ಸ್ಟಿಚ್ ಹಾಕುವಂಥ ಅವಶ್ಯಕತೆ ಬರಬಹುದು. ಅದು ನಿಮ್ಮ ಪರ್ಟಿಕ್ಯುಲರ್ ಪ್ರೆಗ್ನೆನ್ಸಿ ಡಾಕ್ಟರ್ ನೋಡಿ ಅದ್ರ ಬಗ್ಗೆ ಸಲಹೆ ಕೊಡ್ತಾರೆ, ಹಾಕಬೇಕಾ ಬೇಡವಾ, ಯಾವ ಥರ ನೀವು ಪ್ರೆಗ್ನೆನ್ಸಿನಲ್ಲಿ ಕೇರ್ ಮಾಡಬೇಕು ಅಂತ ಹೇಳ್ತೇವೆ. ಬಟ್ ಇನ್ನೊಂದು ಇವಾಗ ಇರೋವಂಥ ಒಂದು ಕನ್ಸರ್ನ್ ಅಂತ ಹೇಳಿದ್ರೆ, ಇವಾಗ ಈ ಲೇಬರ್ ಪೇನ್ ಅಂತ ಹೇಳುವಂಥದ್ರೊಳಗೆ ಅದನ್ನು ಹೇಗೆ ಸೂಕ್ತವಾಗಿ ಅರ್ಥ ಮಾಡ್ಕೋಬೇಕು? ಇವಾಗ ಸಾಮಾನ್ಯವಾಗಿರುವಂಥದ್ದು ಅಂತ ಹೇಳಿದ್ರೆ, ಇವಾಗ ಟರ್ಮ್ಗಿಂತ ಮುಂಚೆನೇ ಆಗುವಂಥ ಒಂದು ಚಾನ್ಸಸ್ ಇರುವಂಥ ಒಂದು ಪ್ರಕ್ರಿಯೆ ಸಾಕಷ್ಟು ಬಾರಿ ನೋಡ್ತಾ ಇರ್ತೀವಿ. ಸೊ ಇದರೊಳಗೆ ಎಷ್ಟು ಮಟ್ಟಿಗೆ ಇವಾಗ ಗಮನ ಅಂತ ಹೇಳಿ ಹರಿಸಬೇಕಾಗ್ತದೆ, ಇದ್ರ ಬಗ್ಗೆ ಇರುವಂಥ ಒಂದು ಸೈನ್ಸ್ ಸಿಂಪ್ಟಮ್ಸು ಯಾವ ರೀತಿಯಲ್ಲಿ ಗುರುತಿ ಹಿಡಿಬೇಕಾಗ್ತದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಪ್ರೀ ಟರ್ಮ್ ಡೆಲಿವರಿ ಅಂದರೆ 9ನೇ ತಿಂಗಳು ಮುಂಚೆನೇ ಆಗುವಂಥ ಡೆಲಿವರಿ. ಇದನ್ನು ನಾವು ಮೆಡಿಕಲಿ 28 ವೀಕ್ಸ್ ಮತ್ತು 37 ವೀಕ್ಸ್ ಅಂದರೆ ಲಾಸ್ಟ್ 3 ತಿಂಗಳು 37 ವೀಕ್ಸ್ ಮುಂಚೆನೇ ಆಗುವಂಥ ಡೆಲಿವರಿನ ಪ್ರೀಮೆಚೂರ್ ಡೆಲಿವರಿ ಅಥವಾ ಪ್ರೀ ಟರ್ಮ್ ಡೆಲಿವರಿ ಅಂತ ಹೇಳ್ತೀವಿ. ಸೊ ಈ ಟೈಮಲ್ಲಿ ತಾಯಿಗೆ ಏನಾದ್ರು ತೀರಾ ನೋವು ಬರೋದು, ಬಿಟ್ಟು ನೋವು ಬರೋದು, ಬ್ಯಾಕ್ ಪೇನು ಅಥವಾ ಲೆಗ್ ಪೇನು ಲೇಬರ್ ಪೇನ್ಸ್ ಅಲ್ಲ, ಮುಂದ್ಗಡೆ ಹೊಟ್ಟೆನಲ್ಲಿ ಬಿಟ್ಟು ನೋವು ಬರೋದು, ಒಂದು ಗಂಟೆನಲ್ಲಿ 10 ಟೈಮ್ಸ್ಗಿಂತ ಜಾಸ್ತಿ ಬಂದಿದೆ ನೋವು ಅಂದರೆ ಇಮಿಡಿಯೇಟಾಗೆ ನೀವು ಡಾಕ್ಟರ್ಗೆ ತೋರಿಸ್ಬೇಕಾಗತ್ತೆ. ಮನೆಯಲ್ಲಿ ಕೂತ್ಕೊಂಡು ಬೇರೆ ಏನೋ ತೊಂದರೆ ಇರ್ಬೋದು, ಗ್ಯಾಸ್ ಇರ್ಬೋದು, ಅಥವಾ ಮೋಷನ್ಗೆ ಏನೋ ತೊಂದರೆ ಇರ್ಬೋದು ಅಂದ್ಕೊಳ್ಳೋದು ತಪ್ಪಾಗತ್ತೆ. ಸೊ ಮುಂದ್ಗಡೆ ಹೊಟ್ಟೆನಲ್ಲಿ ಮತ್ತೆ ನೋವು ಬರೋದು, ಬಿಟ್ಟು ನೋವು ಬರೋದು ಡೆಫಿನೆಟ್ಲಿ ಪ್ರೀ ಟರ್ಮ್ ಲೇಬರ್ ಕ್ಲಾಸಿಫಿಕೇಷನ್ ಕೆಳಗಡೆ ಬರುತ್ತೆ. ಆದಷ್ಟು ನೀವು ಬೇಗ ಹಾಸ್ಪಿಟಲ್ಗೆ ಬಂದರೆ ಇದನ್ನು ನಾವು ನಿಲ್ಲಿಸಬಹುದು, ಇದನ್ನು ನಾವು ಪ್ರಿವೆಂಟ್ ಮಾಡಬಹುದು. ತೀರಾ ಮುಂದೆ ಹೋಗಿದ್ರೆ ಅದನ್ನ ನಿಲ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಮಗುಗೆ ಒಂದು ಇಂಜೆಕ್ಷನ್ ಕೊಟ್ಟು ಮಗು ಮೆಚೂರಿಟಿನ ಹೆಚ್ಚು ಮಾಡೋಕ್ಕೆ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಈ ಥರ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ಟು ನಿಮ್ಮನ್ನು ಹಾಸ್ಪಿಟಲಲ್ಲೇ ಇಟ್ಕೊಂಡು ರೆಸ್ಟಲ್ಲಿ ಇಟ್ಕೊಂಡು ಆದಷ್ಟು ಪ್ರೆಗ್ನೆನ್ಸಿನ ಮುಂದೆ ಮಾಡೋಕ್ಕೆ ಪ್ರಯತ್ನ ಡೆಫಿನೆಟ್ಲಿ ಪಡಬಹುದು. ಡಾಕ್ಟರ್, ಇವಾಗ ಇನ್ನೂ ಒಂದು ಕನ್ಸರ್ನ್ ಬರೋದು ಅಂತ ಹೇಳಿದ್ರೆ, ಇವಾಗ ಡೆಲಿವರಿ ಅಂತ ಹೇಳಬೇಕಿದ್ದಾಗ ಒಂದು ಸೂಕ್ತವಾಗಿರುವಂಥ ಒಂದು ಡಾಕ್ಟರ್ನ ಅಥವಾ ಒಂದು ಹಾಸ್ಪಿಟಲ್ನ ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ವಿಚಾರದಲ್ಲಿ, ಸೊ ಒಂದು ಒಳ್ಳೆಯ ಸೆಂಟರ್ ಅಂತ ಹೇಳುವಂಥದ್ದನ್ನು ಒಂದು ಆಯ್ಕೆ ಮಾಡ್ಕೋಬೇಕು, ಒಂದು ಚೂಸ್ ಮಾಡ್ಕೋಬೇಕಿತ್ತು ಅನ್ನೋ ಹಾಗಿದ್ರೆ ಏನೇನೆಲ್ಲ ಫೆಸಿಲಿಟೀಸ್ ಇರುವಂಥದ್ದನ್ನು ನಾವು ಗುರುತಿಟ್ಕೋಬೇಕಾಗ್ತದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ರೆಗ್ಯುಲರ್ ಬೇಸಿಕ್ ಫೆಸಿಲಿಟೀಸ್ ಅಂದರೆ ಅದು ಹಾಸ್ಪಿಟಲ್ನಲ್ಲಿ ಆಪ್ರೇಷನ್ ಥಿಯೇಟರ್ ಇರಬೇಕು, ಮತ್ತು ಇಮರ್ಜೆನ್ಸಿಗೆ ಏನು ಡಾಕ್ಟ್ರ್ ಏನು ರೆಗ್ಯುಲರ್ ಆಗಿ 24/7 ಇರ್ಬೋದು. ಆಮೇಲೆ ಈಗ ಪ್ರೀ ಟರ್ಮ್ ಡೆಲಿವರೀಸ್ ತುಂಬ ಸಲ ಆಗ್ತಾಯಿದೆ ಅಂದರೆ ಅದು ಮಗುಗೆ ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಒಂದು ಯೂನಿಟ್ ಇರುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಈವನ್ 7th ಮಂತ್ ಆನ್ವರ್ಡ್ಸ್ ಈ ಥರ ಚಿಕ್ಕ ಮಗುಗೆ ಎಲ್ಲ ಟ್ರೀಟ್ಮೆಂಟ್ಗೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಇರ್ಬೋದು. ಇದು ಎಲ್ಲ ಫೆಸಿಲಿಟೀಸ್ ಇದ್ದರೆ ಒಳ್ಳೆಯದು, ಬಿಕಾಸ್ ವಿ ಕೆನಾಟ್ ಸೇ ವಿಚ್ ಪೇಷಂಟ್ ವಿಲ್ ಗೋ ಇನ್ ಲೇಬರ್ ವೆನ್. ಅಂದರೆ ಏನು ಪ್ರೀ ಟರ್ಮ್ ಡೆಲಿವರೀಸ್ ಇದ್ದರೆ ಇದು ಎಲ್ಲ ಆಲ್ ದೋಸ್ ಬೇಬೀಸ್ ಕ್ಯಾನ್ ಬಿ ಕೆಪ್ಟ್ ಇನ್ ದ ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್. ರೆಗ್ಯುಲರ್ ಆಗಿ ಎನಿ ಪೇಷಂಟ್, ಯಾವುದು ಪೇಷಂಟ್ಗೆ ನಾರ್ಮಲ್ ಡೆಲಿವರಿಗೆ ಎನಿವೇಸ್ ಲೇಬರ್ ರೂಮ್ ಎಲ್ಲ ಇರುತ್ತೆ. ಬೈ ಚಾನ್ಸ್ ಯಾವುದು ಪೇಷಂಟ್ಗೆ ಏನು ಆಪ್ರೇಷನ್ ಮಾಡಬೇಕು, ಮತ್ತು ಇದು ಬ್ಲಡ್ ಬ್ಯಾಂಕ್ ಜೊತೆ ಏನು ಕನೆಕ್ಷನ್ ಆಗ್ಬೋದು. ಅಂದರೆ ಇಫ್ ಸಮ್ ಪೇಷಂಟ್ ನೀಡ್ಸ್ ಎನಿ ಬ್ಲಡ್, ಸೊ ವಿ ಶುಡ್ ಬಿ ಏಬಲ್ ಟು ಸೋರ್ಸ್ ದ ಬ್ಲಡ್ ಇಮಿಡಿಯೇಟ್ಲಿ. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಬೇಸಿಕ್ ಲೇಬರ್ ರೂಮ್ ಮತ್ತು ಇದು ಆಪ್ರೇಷನ್ ಥಿಯೇಟರ್, ಅನೆಸ್ಥೆಟಿಸ್ಟ್ ಬ್ಯಾಕಪ್, ಈ ಥರ ಎಲ್ಲ ಡಾಕ್ಟರ್ಸ್ 24/7 ಅವೈಲಬಿಲಿಟಿ ಇರಬೇಕು. ಓಕೆ ಡಾಕ್ಟರ್, ಇವಾಗ ಇನ್ನೊಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಸೂಕ್ತವಾಗಿ ಇವಾಗ ಡಾಕ್ಟರ್ ಹೇಳಿದ ಪ್ರಕಾರನೇ ಒಂದು ಎಲ್ಲ ರೀತಿಯಾದಂಥ ಫೆಸಿಲಿಟೀಸು ಇಟ್ಕೊಂಡಿರುವಂಥ ಒಂದು ಆಸ್ಪತ್ರೆನ ಆಯ್ಕೆ ಮಾಡ್ಕೊಳ್ಳೋದ್ರೊಳಗೆ ಸಾಕಷ್ಟು ಕಾಳಜಿ ತಗೋಬೇಕು ಅಂತ ಹೇಳುವಂಥದ್ದು. ಬಟ್ ಆದರೆ ಇವಾಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳುವಂಥದ್ರೊಳಗೆ ಪ್ರಮುಖವಾಗಿ ಇರುವಂಥ ಒಂದು ಅಂಶಗಳು ಅಂತ ಹೇಳಿದ್ರೆ ಏನೇನು, ಅದನ್ನು ಇವಾಗ ಅನೇಕ ಬಾರಿ ಇವಾಗ ಬೇರೆ ಬೇರೆ ಊರುಗಳಲ್ಲಿ ಇರುವಂಥ ಒಂದು ವ್ಯಕ್ತಿಗಳಿಗೂ ಸಹ ಈ ಥರದ್ದೊಂದು ಫೆಸಿಲಿಟೀಸ್ ಅಲ್ಲಿ ಇಲ್ಲದೆ ಇರ್ಬೋದು. ಸೊ ಅಂತಲ್ಲಿ ಇವಾಗ ನಿಮ್ಮಲ್ಲಿಗೆ ಬರಬೇಕಿತ್ತು ಅನ್ನೋ ಹಾಗೆ ನೇರವಾಗಿಯೇ ಬರಬಹುದಾ, ಅಥವಾ ಯಾವ ಹಂತದಲ್ಲಿ ಇವಾಗ ನೀವು ಅವ್ರನ್ನ ಬರಬೇಕು ಅಂತ ಹೇಳ್ತೀರಾ, ಬೇಕಿದ್ದಾಗ ಯಾವ ರೀತಿಯಾದಂಥ ಮೆಡಿಕಲ್ ರೆಕಾರ್ಡ್ಸ್ಗಳನ್ನ ನಾವು ತೊಗೊಂಡ್ಬರ್ಬೇಕಾಗ್ತದ, ಎಷ್ಟು ಮಟ್ಟಿಗೆ ಪ್ರಿಪರೇಷನ್ ಅನ್ನೋದು ಮಾಡ್ಕೊಂಬರ್ಬೇಕಾಗ್ತದೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅನ್ನೋದನ್ನ ಆದಷ್ಟು ನೀವು ಡೆಲಿವರಿ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಮಗುಗೆ ತಾಯಿಗೆ ಇಬ್ರಿಗೂ ICU ಇರೋವಂಥ ಹಾಸ್ಪಿಟ್ಲಲ್ಲಿ ಪ್ಲಸ್ ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸ್ ಇರೋವಂಥ ಹಾಸ್ಪಿಟ್ಲಲ್ಲೇ ಡೆಲಿವರಿ ಪ್ಲ್ಯಾನ್ ಮಾಡೋದು ತುಂಬಾ ಉತ್ತಮ. ಆದಷ್ಟು ಇನ್ನೇನು ಡೆಲಿವರಿ ನಿಯರ್ ಬೈ ಇರೋದು ತೀರಾ ಎಂಡಲ್ಲಿ ಬರೋದು ಕಷ್ಟ ಆಗುತ್ತೆ. ಆಲ್ರೆಡಿ ಪ್ರೆಗ್ನೆನ್ಸಿನಲ್ಲಿ ರಿಸ್ಕ್ ಇರೋವಾಗ ತೀರಾ 9ನೇ ತಿಂಗಳಲ್ಲಿ ಎಲ್ಲ ರೆಕಾರ್ಡ್ಸ್ ತೊಗೊಂಡು ಬಂದು ಡೈರೆಕ್ಟಾಗಿ ಹಾಸ್ಪಿಟ್ಲಲ್ಲಿ ಬರೋದು ಇಟ್ ವುಡ್ ನಾಟ್ ಬಿ ವೆರಿ ರೆಸ್ಪಾನ್ಸಿಬಲ್. ಸೊ 7ನೇ ತಿಂಗಳಲ್ಲೇ ಹೈ ರಿಸ್ಕ್ ಪ್ರೆಗ್ನೆನ್ಸಿನ ರೆಫರ್ ಮಾಡೋದು ಬೆಸ್ಟ್. 7ನೇ ತಿಂಗಳಲ್ಲೇ ಬಂದರೆ ನಾವು ಮಗು ಗ್ರೋತು, ತಾಯಿದು ಸೂಕ್ಷ್ಮತೆ ಎಲ್ಲ ನೋಡಿಕೊಂಡು ಪ್ರೆಗ್ನೆನ್ಸಿ, ಡೆಲಿವರಿ
ಪ್ಲಸ್ ಅಕಸ್ಮಾತ್ ಪ್ರೀಟರ್ಮ್ ಅಂದರೆ ಪ್ರೀಮೆಚೂರ್ ಡೆಲಿವರಿ ಆ ಥರ ಏನಾರು ಇದ್ದರೆ ಅದನ್ನು ಕರೆಕ್ಟಾಗೆ ಪ್ಲ್ಯಾನಿಂಗ್ ಮಾಡ್ಬೋದು. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂದರೆ ತೀರಾ ಎಂಡಲ್ಲಿ ಬಂದು ಬೇರೆ ಕಾಂಪ್ಲಿಕೇಶನ್ ಆಗೋಕ್ಕಿಂತ 7ನೇ ತಿಂಗಳಲ್ಲೇ ನೀವು ಡೆಲಿವರಿಗೆ ಅಂತ ನಿಮ್ಮ ಏನೇನು ರೆಕಾರ್ಡ್ಸ್ ಇದೆ, ಏನೇನು ಸ್ಕ್ಯಾನ್ಸ್ ಇದೆ, ಏನೇನು ಬ್ಲಡ್ ಟೆಸ್ಟ್ ಇದೆ ಮುಂಚೆ ಎಲ್ಲ ತೊಗೊಂಡು ಆದಷ್ಟು ಕಂಫರ್ಟಬಲ್ ಟ್ರಾವೆಲ್, ಬೈ ರೋಡ್ ಇದ್ದರೆ ನಿಮ್ಮ ಕಂಫರ್ಟಬಲ್ ಟ್ಯಾಕ್ಸಿ, ಅದರ್ವೈಸ್ ನೀವು ಹಾಸ್ಪಿಟಲ್ ಆ್ಯಂಬುಲೆನ್ಸ್ ಸರ್ವಿಸಸ್ ಕೂಡ ಅಂದರೆ ಹತ್ರ ಊರುಗಳಿಂದ ಹೊಸೂರು, ಆನೇಕಲ್ಲು ಅಥವಾ ಮೈಸೂರು ಈ ಥರ ಹತ್ರ ಊರಿಂದ ಕೂಡ ಆ್ಯಂಬುಲೆನ್ಸ್ ಫೆಸಿಲಿಟೀಸ್ನ ಡೆಫಿನೆಟ್ಲಿ ಉಪಯೋಗ ಮಾಡಿ ಆದಷ್ಟು ಬೇಗ 7ನೇ ತಿಂಗಳಲ್ಲೇ ಬಂದರೆ ನಾವು ಇನ್ನೂ ಚೆನ್ನಾಗಿ ನಿಮ್ಮ ಪ್ರೆಗ್ನೆನ್ಸಿನ ಕಾಪಾಡಬಹುದು. ಓಕೆ, ಬಟ್ ಪ್ರಮುಖವಾಗಿರುವಂಥ ಒಂದು ಅಂಶಗಳು ಅಂತ ಹೇಳಿದ್ರೆ ಎಲ್ಲರೂ ಪ್ರತಿಯೊಂದು ಪ್ರೆಗ್ನೆಂಟ್ ಲೇಡಿ ಮತ್ತು ಅವರ ಒಂದು ಫ್ಯಾಮಿಲಿ ಮೆಂಬರ್ಸು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೇಬೇಕಾದಂತು ಅಂತ ಹೇಳಿದ್ರೆ ಏನೇನೆಲ್ಲ ಇರಬೇಕಾಗ್ತದೆ, ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಮಿತ್ ಅಂತ ಹೇಳುವಂಥದ್ದು ಇರ್ತದೆ ಖಂಡಿತವಾಗ್ಲೂ. ಬಟ್ ಆದ್ರೂ ಅದನ್ನೂ ಒಂದು ಗಣನೆಗೆ ತಗೊಂಡು ಎಷ್ಟು ಮಟ್ಟಿಗೆ ಇವಾಗ ಒಂದು ಪ್ರೋಟೋಕಾಲ್ ಅಂತ ಹೇಳಿ ಫಾಲೋ ಮಾಡಬೇಕಾಗಿರ್ತದೆ, ಭಾಳ ಅಂಶಗಳು ಅಂತ ಹೇಳುವಂಥದ್ದಾದರೆ ಒಂದು ಚೆಕ್ ಲಿಸ್ಟ್ ಅಂತ ಹೇಳಿ ಮಾಡ್ಕೊಳ್ಳೋ ಹಾಗಿದ್ರೆ ಪ್ರತಿಯೊಂದು ಒಂದು ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಹೇಳಿದಾಗಲೂ ಸಹ ಏನೇನೆಲ್ಲ ಮಾಡಬೇಕಾಗ್ತದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಚೆಕ್ ಲಿಸ್ಟ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ನೀವು ಯಾವಾಗ ಡಾಕ್ಟ್ರಿಗೆ ತೋರಿಸಿದ್ರಿ, ನಿಮ್ಮದೆಲ್ಲ ಬ್ಲಡ್ ಟೆಸ್ಟ್ ಆಯಿತಾ, ನಿಮ್ಮ ಸ್ಕ್ಯಾನ್ಸ್ ಎಲ್ಲ ಅಪ್ ಟು ಡೇಟ್ ಇದೆಯಾ, ನಿಮ್ಮ BP, ವೆಯ್ಟ್, ನಿಮ್ಮ ಶುಗರ್ ಟೆಸ್ಟ್ ಎಲ್ಲ ನಾರ್ಮಲ್ ಆಗಿದೆಯಾ, ತಿಂಗಳು ಕರೆಕ್ಟಾಗಿ ಡಾಕ್ಟರ್ಗೆ ಚೆಕಪ್ಗೆ ಹೋಗ್ತಿದ್ದೀರಾ, ಮಗು ಮೂವ್ಮೆಂಟ್ಸು, ಮಗು ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟ್ರ್ ಹೇಳಿದಾರಾ, ಈ ಥರ ಒಂದು ನಾರ್ಮಲ್ ಚೆಕ್ ಲಿಸ್ಟ್ ಅಂದರೆ ಏನು ಹೈ ರಿಸ್ಕ್ ಇಲ್ಲ ನನ್ನ ಪ್ರೆಗ್ನೆನ್ಸಿನಲ್ಲಿ ಅನ್ನೋದೇ ಒಂದು ದೊಡ್ಡ ಚೆಕ್ ಲಿಸ್ಟು. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಇದೆಲ್ಲ ನಾರ್ಮಲ್ ಥಿಂಗ್ಸು ಕರೆಕ್ಟಾಗಿದೆಯಾ, ಎಲ್ಲ ರೆಗ್ಯುಲರಾಗಿ ಮಾಡಿಸ್ತಿದ್ದೀರಾ, ಇಂಜೆಕ್ಷನ್ಸ್ ಅಂದರೆ ವ್ಯಾಕ್ಸಿನೇಷನ್ 2 ಇಂಜೆಕ್ಷನ್ 5ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಹಾಕ್ಸ್ಕೊಂಡ್ರ, ಇದೊಂದು ಸಿಂಪಲ್ ಚೆಕ್ ಲಿಸ್ಟ್ ಆಗುತ್ತೆ. ಎಲ್ಲ ತಾಯಂದಿರಿಗೂ ಈ ಒಂದು ಚೆಕ್ ಲಿಸ್ಟ್ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಓಕೆ, ಬಟ್ ಭಾಳ ಕನ್ಸರ್ನ್ ಇರೋದು ಅಂತ ಹೇಳಿದ್ರೆ ಅನೇಕ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಇವಾಗ ಇರೋವಂಥ ಒಂದು ಡೆಲಿವರಿ ಟೈಮಲ್ಲಿ ಈ ಥರ ಒಂದು ಆಸ್ಪತ್ರೆಗೆ ಅಂತ ಹೇಳಿ ಹೋದಾಗ ಅವ್ರಿಗೆ ಬೇಕೋ ಬೇಡೋ ಒಂದು C-ಸೆಕ್ಷನ್ ಅಂತ ಹೇಳಿ ಮಾಡಿಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಗಾಬರಿ ಅನ್ನೋದೊಂದು ಇರ್ತದೆ. ಅದನ್ನು ಇವಾಗ ಎಷ್ಟು ಮಟ್ಟಿಗೆ ಇವಾಗ ನೀವು ಇಂಥ ಒಂದು ಕೇಸಸ್ನ ನೀವು ಹ್ಯಾಂಡಲ್ ಮಾಡ್ತೀರಾ, ಅಥವಾ ಇಂಥ ಒಂದು ಕ್ವೇರೀಸು ನಿಮ್ಮ ಹತ್ರ ಬರ್ತದ, ಅದಕ್ಕೆ ಇಂಥ ಒಂದು ಕ್ವೆಶನ್ಸ್ಗಳಿಗೆ ಯಾವ ರೀತಿಯಾದಂಥ ಒಂದು ಉತ್ತರ ನಿಮ್ಮ ಹತ್ರ ಇದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಇವಾಗ C-ಸೆಕ್ಷನ್ ಅಂದರೆ ಸಿಸೇರಿಯನಿಂದ ಆಗುವಂಥ ಡೆಲಿವರೀಸು ಡೆಫಿನೆಟ್ಲಿ ಕಾಮನ್ ಆಗಿದೆ, ಬಟ್ ಅದ್ರ ಜೊತೆಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಹೆಚ್ಚಾಗ್ತಿದೆ. ಸೊ ಆ ಒಂದು ಇಂಡಿಕೇಶನ್ ಅಂದರೆ ಸಿಸೇರಿಯನ್ ಯಾಕೆ ಮಾಡಬೇಕು ಅಂತ ನಿಮ್ಮ ಡಾಕ್ಟ್ರು ಹೇಳ್ತಿದ್ದಾರೆ, ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಳ್ಳೆಯದಕ್ಕೆ ಅಥವಾ ನಿಮ್ಮ ಮಗು ಒಳ್ಳೆಯದಕ್ಕೆ ಹೇಳ್ತಿದ್ದಾರೆ ಅಂತ ನೀವು ಆ ಥರ ಒಂದು ಅರ್ಥ ಮಾಡಿಕೊಂಡು ಆ ಥರ ಒಂದು ಸಲಹೆ ತೊಗೊಳ್ಳೋದು ಒಳ್ಳೆಯದು. ಸುಮ್ಮನೆ ಸಿಸೇರಿಯನ್ ಮಾಡ್ತಾರೆ, ಯಾವ ಡಾಕ್ಟ್ರು ಸುಮ್ಮನೆ ಸಿಸೇರಿಯನ್ ಮಾಡೋದಿಲ್ಲ. ಇವಾಗ ನಾ ಡಾಕ್ಟ್ರಾಗಿ ಅದೇ ಥರ ಹೇಳಬೇಕಾಗಿ ಬರುತ್ತೆ. ಬಟ್ ನಿಮ್ಮಲ್ಲಿ ಏನೇ ಮನಸ್ಸಲ್ಲಿ ಡೌಟ್ ಇದೆ, ನಿಮ್ಮ ಡಾಕ್ಟ್ರನ್ನ ನೀವು ರೆಗ್ಯುಲರಾಗಿ ಚೆಕಪ್ ಮಾಡಿಸಿರೋ ಅಂಥ ಡಾಕ್ಟ್ರನ್ನ ಸಲಹೆ ಮಾಡ್ಕೊಳ್ಳೋದೇ ಉತ್ತಮ ಅಂತ ನಮ್ಗನ್ಸುತ್ತೆ. ಓಕೆ, ಬಟ್ ಡಾಕ್ಟ್ರ್ ಇವಾಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಪ್ರಮುಖವಾಗಿ ಇವಾಗ ಒಂದು ಆಹಾರ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಒಂದು ನ್ಯಾಚುರಲ್ ಫುಡ್ ಅಂತ ನೀವು ಹೇಳೋದು ಡೆಫಿನೆಟ್ ಆಗಿ ನೀವು ರೆಕಮೆಂಡ್ ಮಾಡಿದ್ದೀರಾ. ಬಟ್ ಆದರೂ ಇವಾಗ ಇತ್ತೀಚಿನ ದಿನಗಳಲ್ಲಿ ಇವಾಗ ಅನೇಕ ರೀತಿಯಾದಂಥ ಅಡಿಷ್ನಲ್ ಸಪ್ಲಿಮೆಂಟಲ್ ಫುಡ್ ಅಂತ ಹೇಳುವಂಥದ್ದೆಲ್ಲ ಸಿಗ್ತಾ ಇರ್ತದೆ. ಇದು ಎಷ್ಟು ಮಟ್ಟಿಗೆ ಸೂಕ್ತ, ಅಥವಾ ಇದನ್ನು ಯಾವ ರೀತಿಯಲ್ಲಿ ಅದನ್ನು ಗಣನೆಗೆ ತಗೋಬೇಕಾಗ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ರೆಗ್ಯುಲರ್ ಡಯಟ್ನಲ್ಲಿ ಏನು ಪ್ರೋಟೀನ್ಸ್ ಎಲ್ಲ ಜಾಸ್ತಿ ತಿನ್ನೋಕೆ ಆಗ್ತಾ ಇಲ್ಲ, ಅಥವಾ ಫಸ್ಟ್ 3 ತಿಂಗಳಿನಲ್ಲಿ ತುಂಬ ಜಾಸ್ತಿ ವಾಮಿಟಿಂಗ್ ಆಗ್ತಾ ಇದೆ, ಆವಾಗ ಫುಡ್ ಎಲ್ಲ ಇಂಟೇಕ್ ಇಸ್ ಲೆಸ್, ಆವಾಗ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂದರೆ ಇದು ಪೌಡ್ರ್ ಬರುತ್ತೆ, ಅದು ತಿನ್ಬೋದು. ಬಟ್ ಇಫ್ ಯು ಆರ್ ಆಲ್ರೆಡಿ ಓವರ್ ವೇಟ್ ಅಥವಾ ಒಬೇಸ್ ಲೈಕ್ ಡಾಕ್ಟರ್ ಪೂರ್ಣಿಮಾ ಸರ್, ಸೊ ಆವಾಗ ಜಾಸ್ತಿ ಇದು ಪ್ರೋಟೀನ್ ಪೌಡರ್ ತಿನ್ನಬಾರ್ದು, ಬಿಕಾಸ್ ದ್ಯಾಟ್ ವಿಲ್ ಲೀಡ್ ಟು ಇನ್ಕ್ರೀಸ್ ಇನ್ ದ ವೇಟ್ ಮೋರ್ ದೆನ್ ವಾಟ್ ಈಸ್ ರಿಕ್ವೈರ್ಡ್. ನಾರ್ಮಲಿ ಲೈಕ್ ವಿ ಸೇ ಇಫ್ somebody is ವೆರಿ ಥಿನ್ ಅಥವಾ ತುಂಬ ದರ್ ವೀಕ್ ಆರ್ ನಾಟ್ ಏಬಲ್ ಟು ಕನ್ಸ್ಯೂಮ್, ಆವಾಗ ಜಾಸ್ತಿ ಇದು ಪ್ರೋಟೀನ್ ಪೌಡರ್ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ದಿನ ಅಟ್ಲೀಸ್ಟ್ 2-3 ಸಲ ತಗೋಬೋದು. ಬಟ್ ದಟ್ ಶುಡ್ ಓನ್ಲಿ ಬಿ ಆಫ್ಟರ್ ದ ಕನ್ಸಲ್ಟೇಷನ್ ವಿತ್ ದ ಡಾಕ್ಟರ್. ಅಂದರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂದರೆ ತಗೊಳ್ಳಿ ಅಥವಾ ಬೇಡ. ಖಂಡಿತವಾಗ್ಲೂ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ಇಬ್ಬರು ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರು, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.